ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ದಿನ ಇತ್ತೀಚೆಗೆ ಬೆಲೆ ಏರಿಕೆ ಆಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಈ ಒಂದು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದರು. ನಿನ್ನೆ ದಿನ ಭಾಳ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಒಂದು ಕಡೆ ಕೇಂದ್ರ ಸರ್ಕಾರದ ಅವರ ಕೆಲವು ಆರ್ಥಿಕ ತೀರ್ಮಾನಗಳು ಮತ್ತು ನಮ್ಮ ರಾಜ್ಯದಲ್ಲೂ ಆಗಿರ್ತಕ್ಕಂಥ ಅವ್ರಿಗೆ ಹೇಳಿದ್ದೀನಿ ಆರ್ಥಿಕ ಸಂಕಷ್ಟಗಳ ಬಗ್ಗೆ ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರೇನು ಚರ್ಚೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕೆಲವು ತೀರ್ಮಾನಗಳ ಬಗ್ಗೆ ನಾವು ನಮ್ಮ ಸದನದಲ್ಲಿ ಆ ವಿಷಯಗಳಿಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಆಡಳಿತ ಪಕ್ಷದಿಂದಲೂ ಚರ್ಚೆ ಆಗಿರೋದು ಗಮನಿಸಿದ್ದೇನೆ ಅಧ್ಯಕ್ಷರೇ. ಇವತ್ತು ಈ ಒಂದು ವಿಷಯವಾಗಿ ನನಗೆ ಮಾತನಾಡಲಿಕ್ಕೇನು ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ತಾವು ಅನುಮತಿ ನೀಡಿದ್ದೀರಿ. ತಮಗೆ ನನ್ನ ರಾಜ್ಯದ ಜನತೆಯ ಕೆಲವು ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆಗಿಂತ ಹೆಚ್ಚಾಗಿ ಅದರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ಯಾವ ರೀತಿ ಸರ್ಕಾರ ಸ್ವಲ್ಪ ಲಘುವಾಗಿ ಪರಿಗಣಿಸದೆ ಜನಸಾಮಾನ್ಯನ ಬದುಕನ್ನು ಸರಿಪಡಿಸಲಿಕ್ಕೆ ಕೆಲವು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದಕ್ಕೆ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಇವತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಇದೊಂದು ನಿರಂತರ ಪ್ರಕ್ರಿಯೆಗಳು ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ದಿನಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಣೆ ಮಾಡ್ಕೊಳ್ಳಿಕ್ಕೆ, ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಹಣವನ್ನು ಹೊಂದಿಸಲಿಕ್ಕೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಏರಿಸಬೇಕಾದಂಥ ಒಂದು ಪರಿಸ್ಥಿತಿಗಳು ಯಾವುದೇ ಸರ್ಕಾರಗಳಿದ್ದರೂ ಬರ್ತಕ್ಕಂಥದ್ದು ಸಹಜ. ಆಡಳಿತ ಪಕ್ಷದ ಸರ್ಕಾರಗಳು ಬೆಲೆ ಏರಿಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅದರ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಅದು ಒಂದು ನಿರಂತರ ಪ್ರಕ್ರಿಯೆನೇ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡ್ಕೊಂಬಂದಿರತಕ್ಕಂಥ ಅಂಶಗಳು ಅಧ್ಯಕ್ಷರೇ. ಆದರೆ ಅಧ್ಯಕ್ಷರೇ, ನಾನು ನಿನ್ನೆಯ ದಿನದ ಕಲಾಪವನ್ನು ಏನು ಗಮನಿಸಿದ್ದೇನೆ ಮತ್ತು ಹಲವಾರು ದಿನಗಳಿಂದ ವಿರೋಧ ಪಕ್ಷಗಳ ಒಂದು ಪ್ರತಿಭಟನೆಗಳು ಸಾರ್ವಜನಿಕವಾಗಿ ಪ್ರತಿದಿನ ನಡೆದಿರ್ತಕ್ಕಂಥದ್ದು ಗಮನಿಸಿದ್ದೇವೆ. ವಿಶೇಷವಾಗಿ ಪೆಟ್ರೋಲು, ಡೀಸೆಲ್ಲು ಮತ್ತು ಅನಿಲ ಬೆಲೆಯ ಏರಿಕೆಯಿಂದ ಗ್ರಾಹಕರುಗಳು ಉಪಯೋಗ ಮಾಡ್ತಕ್ಕಂಥ, ರೈತರು ಉಪಯೋಗ ಮಾಡ್ತಕ್ಕಂಥ ಮತ್ತು ಶ್ರಮಿಕ ವರ್ಗದ ಮೇಲೆ ಆಗಿರ್ತಕ್ಕಂಥ ಹೊರೆ ಏನಿದೆ, ಇದು ಎಲ್ಲದರ ಬಗ್ಗೆ ಇವತ್ತು ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಒಂದು ಕಡೆ ಈ ದೇಶದಲ್ಲಿ, ವಿಶ್ವದಲ್ಲಿ ಮತ್ತು ರಾಜ್ಯದಲ್ಲಿ ಕೋವಿಡ್ನ ಅನಾಹುತಗಳು ಪ್ರಾರಂಭ ಆಯಿತು. ನಮ್ಮ ರಾಜ್ಯದಲ್ಲಿ ಕೋವಿಡ್ನ ಅನಾಹುತದ ಜೊತೆಗೆ ಕಳೆದ 2 ವರ್ಷಗಳಿಂದ ಪ್ರತಿ ವರ್ಷವೂ ಮಳೆಗಾಲದಲ್ಲಿ, ಮುಂಗಾರಿನ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಮತ್ತು ಮಹಾರಾಷ್ಟ್ರದಲ್ಲಿ ಆದಂಥ ಹೆಚ್ಚಿನ ಒಂದು ಮಳೆ ನೀರನ್ನು ಬಿಟ್ಟಾಗ, ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಳ್ಳಿಗಳು ಜಲಾವೃತವಾದಂಥದ್ದು, ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗಿರತಕ್ಕಂಥ ಒಂದು ಪರಿಸ್ಥಿತಿಗಳು, ಹಲವಾರು ಮೂಲಭೂತ ಸೌಕರ್ಯಗಳ ಮೇಲೆ ಆಗಿರತಕ್ಕಂಥ ಏನೋ ಒಂದು ಅನಾಹುತದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳೇನಿದೆ, ಇದು ಒಂದು ಯಾವುದೇ ಸರ್ಕಾರ ನಡೆಸಬೇಕಾದ್ರೆ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ಸವಾಲಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಈ ಒಂದು ಸಂದರ್ಭದಲ್ಲಿ ಕಳೆದ 2 ತಿಂಗಳಲ್ಲಿ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದೆ. ತಕ್ಷಣ ಒಂದು ಸದನದ ಸಭೆಯನ್ನು ಕರಿಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದೆ.
ಅದಕ್ಕೆ ಕಾರಣ ಕೋವಿಡ್ನ ಒಂದು ಅನಾಹುತದಲ್ಲಿ ಕೆಲವು ದಿನಗಳು ಲಾಕ್ಡೌನ್ ಆದಂಥ ಪರಿಸ್ಥಿತಿಗಳಲ್ಲಿ ಜನಸಾಮಾನ್ಯರ ಮೇಲೆ ಆಗಿರತಕ್ಕಂಥ ದೊಡ್ಡ ಮಟ್ಟದ ಒಂದು ಪ್ರತಿದಿನದ ಬದುಕಿನ ಸಂಕಷ್ಟಗಳು ಹಾಗೂ ರಾಜ್ಯದಲ್ಲಿ ಸಾವಿರಾರು ಕುಟುಂಬದಲ್ಲಿ ಸಾವು ನೋವುಗಳನ್ನು ಇಟ್ಕೊಂಡು ಆ ಕೋವಿಡ್ನ ಅನಾಹುತಕ್ಕೆ ಒಳಗಾದಂಥ ಕುಟುಂಬಗಳು ಆ ಒಂದು ಆರೋಗ್ಯವನ್ನು ಮತ್ತು ಅವ್ರ ಜೀವ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರ ಕುಟುಂಬದ ಆಸ್ತಿಗಳನ್ನು ಮಾರಾಟ ಮಾಡಿ ಯಾವೊಂದು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರು. ಅದರ ಹಿನ್ನೆಲೆಯಲ್ಲಿ ನಾನು ವಿಧಾನಸಭೆ ಕಲಾಪವನ್ನು ಕರೆಯತಕ್ಕಂಥ ಮನವಿಯನ್ನು ಮಾಡಿದ್ದೆ. ಇವತ್ತು ಈ ಸದನದಲ್ಲಿ ಈ ವಿಷಯಗಳೇನು ಪ್ರಸ್ತಾಪ ಆಗಿದೆ ಅಧ್ಯಕ್ಷರೇ, ಇಲ್ಲಿ ನಾನು ಈಗಿನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಕೃಷಿ ವಲಯದಲ್ಲಿ ಯಾವ ರೈತ ಅವನ ಒಂದು ದಿನನಿತ್ಯದ ಚಟುವಟಿಕೆಗಳಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಳಸ್ತಕ್ಕಂಥ ಚಕ್ಕಡಿ ಬಂಡಿ, ನಾವು ಈ ಭಾಗದಲ್ಲಿ ಬಳಸ್ತಕ್ಕಂಥ ಬಂಡಿ ಎತ್ತಿನ ಗಾಡಿ ಮತ್ತು ಚಕ್ಕಡಿ ಗಾಡಿ ಮತ್ತು ಎತ್ತುಗಳು, ಆ ರೈತ ಪ್ರತಿನಿತ್ಯ ಅವನ ಒಂದು ವೃತ್ತಿ ನಿರ್ವಹಣೆ ಮಾಡಬೇಕಾದ್ರೆ ಇಲ್ಲ ಯಾವುದಾದ್ರೂ ಒಂದು APMC ಮಾರ್ಕೆಟ್ನಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಎತ್ತಿನ ಗಾಡಿನಲ್ಲಿ ಚೀಲಗಳನ್ನು ತುಂಬಿ ಆ ಎತ್ತನ್ನು ಕಟ್ಟಿ ಹೊಡೆಯತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಎತ್ತೇನು ಆ ಒಂದು ಭಾರವನ್ನು ಹೊರಬೇಕು, ಗಾಡಿಯ ಒಂದು ವಸ್ತುಗಳಲ್ಲಿ ತುಂಬಿರತಕ್ಕಂಥ ಭಾರವನ್ನು ಆ ಎತ್ತೇನಾದರೂ ಆ ಭಾರ ಹೊತ್ತು ಮುಂದಕ್ಕೆ ಚಲಿಸಲಿಕ್ಕೆ ಕಷ್ಟ ಆದರೆ ಏಟ್ ಬೀಳ್ತಕ್ಕಂಥದ್ದು ಎತ್ತಿಗೆ ನಾವು ಹೊಡಿತೀವಿ. ಅದೇ ರೀತಿಯಲ್ಲಿ ಅಧ್ಯಕ್ಷರೇ, ಯಾವುದಾದ್ರೂ ಒಂದು ನಾವು ಆ ಗಾಡಿ ಹೋಗಬೇಕಾದ್ರೆ ಎಲ್ಲಾದರೂ ಒಂದು ಚಕ್ರ ಗುಂಡಿನಲ್ಲಿ ಇಳಿದ್ರೆ ಆ ಎತ್ತು ಶ್ರಮ ಪಡಬೇಕಾದ್ರೆ ಆ ಗುಂಡಿಂದ ಚಕ್ರವನ್ನು ಮೇಲೆ ತರ್ತಕ್ಕಂಥದ್ದಕ್ಕೆ ಪುನಃ ಎತ್ತಿಗೆ ಚಡಿ ಏಟು ಕೊಡ್ತೀವಿ. ಇದರಲ್ಲಿ ನಾನು ಗಮನಿಸಿದಂಥ ಅಂಶ, ಯಾವುದೇ ರೀತಿಯ ರಸ್ತೆಯ ಸಮಸ್ಯೆ ಇರಲಿ, ಭಾರವನ್ನು ಹೊರ್ತಕ್ಕಂಥ ಒಂದು ವಿಷಯದಲ್ಲಿರಲಿ, ನಮ್ಮಿಂದ ತಪ್ಪಾಗಿದ್ದರೂ ಅಂತಿಮವಾಗಿ ಪೆಟ್ಟು ತಿಂತಕ್ಕಂಥದ್ದು ಆ ಒಂದು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇರತಕ್ಕಂಥ ಪ್ರಾಣಿ ಆ ಎತ್ತು ಇವತ್ತು ನಮ್ಮಿಂದ ಪ್ರತಿನಿತ್ಯ ಹಿಂಸೆ ಪಡ್ತಕ್ಕಂಥದ್ದನ್ನು ನಾವೇನು ನಮ್ಮ ಜೀವನದಲ್ಲಿ ನೋಡ್ತೀವಿ. ಅದೇ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಜನಸಾಮಾನ್ಯರೇನಿದ್ದಾರೆ ಅವ್ರಿಗೆ ಬಂದು ಒದಗಿದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಕಡೆ ಕೋವಿಡ್ನ ಅನಾಹುತದಲ್ಲಿ ಆ ಒಂದು ಪ್ರತಿ ಕುಟುಂಬಗಳ ಬವಣೆ ಏನಿದೆ, ಪ್ರತಿನಿತ್ಯ ಅವರು ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ, ಇಂಥ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಇವತ್ತು ಚರ್ಚೆ ಆಗ್ತಾ ಇರತಕ್ಕಂಥದ್ದೇ ಯಾವೊಂದು ಪೆಟ್ರೋಲ್ನ ಪ್ರಾಡಕ್ಟ್ಗಳ ಬಗ್ಗೆ ಇವತ್ತು ಏರಿಕೆ ಏನಾಗಿದೆ, ಇದನ್ನೇ ಪ್ರಮುಖವಾಗಿ ಚರ್ಚೆಯ ಒಂದು ಗ್ರಾಸವಾಗಿರ್ತಕ್ಕಂಥ ಒಂದು ಸರ್ಕಾರದ ತೀರ್ಮಾನಗಳು. ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಈ ಕಳೆದ 1.5 ವರ್ಷದಲ್ಲಿ 2 ಬಾರಿ ನಾವು ಲಾಕ್ಡೌನ್ ಮಾಡಿದ್ದೇವೆ. ಲಾಕ್ಡೌನ್ ಮಾಡಿದಾಗ ಸರ್ಕಾರದ ವತಿಯಿಂದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳೇನಿದ್ದರು, ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಕೆಲವು ವರ್ಗದ ಕುಟುಂಬಗಳಿಗೆ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಒಂದು ಘೋಷಣೆಗಳನ್ನು ಮಾಡಿದ್ದಾರೆ. ಅದು ಒಂದು ಅಭಿನಂದವಾದಂಥ ಕೆಲಸ ಮಾಡಿದರು. ಆದರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬಂದಿದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕಾದ್ರೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ನೆನ್ನೆ ಹಲವಾರು ರೀತಿಯ ವಾದ ಪ್ರತಿವಾದಗಳು ನಡೆದಿದೆ, ಇಲ್ಲಿ ನೋಡಿದ್ದೇನೆ, ಗಮನಿಸಿದ್ದೆ ನಾನು. ಇವತ್ತು ಕಾಂಗ್ರೆಸ್ನ ನಾಯಕರು BJPಯವರ ಮೇಲೆ ಹಲವಾರು ರೀತಿಯ ಅಕ್ರಮದ ದಾಳಿ ನಡೆಸಿದ್ದು ಮಾತಿನಲ್ಲಿ, ನಿಮ್ಮ ಕಡೆಯಿಂದ ಇವರ ಮೇಲೆ ಮಾತನಾಡಿರ್ತಕ್ಕಂಥದ್ದು ಇದೆಲ್ಲ ಗಮನಿಸಿದ್ದೇನೆ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಇವತ್ತಿನ ಸಂದರ್ಭ ಯಾವುದೇ ಒಂದು ಪಕ್ಷದ ಅಡಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಸರ್ಕಾರ ಇವತ್ತು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು
ಬೊಟ್ಟು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ರಾಜಕೀಯದ ಸಂಕುಚಿತ ಮನೋಭಾವಗಳಲ್ಲಿ ಇದನ್ನು ನಾವು ನಮ್ಮ ವೈಯಕ್ತಿಕವಾದಂಥ ಲಾಭಕ್ಕೆ ಪಡೀತಕ್ಕಂಥದ್ದಕ್ಕೆ ಪ್ರಚಾರ ಪಡೀತಕ್ಕಂಥದ್ದು ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಪಕ್ಷಗಳ ಹೊರತುಪಡಿಸಿ ನಿಜವಾದ ಜನಸಾಮಾನ್ಯನ ನೋವೇನಿದೆ, ಅವನ ಪರಿಸ್ಥಿತಿ ಏನಿದೆ, ಇಂಥ ಪರಿಸ್ಥಿತಿಯಲ್ಲಿ ಆ ಜನಸಾಮಾನ್ಯನಿಗೆ ನಾವು ಏನು ಸರ್ಕಾರದಿಂದ ಅವನ ನೆರವಿಗೆ, ಅವನ ರಕ್ಷಣೆಗೆ ಬರಬೇಕು ಅಂತಕ್ಕಂಥದ್ದು ಮುಖ್ಯ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಸಂದರ್ಭದಲ್ಲಿ ನಾನು ಮೊದಲೇನು ಹೇಳಿದ್ದೇನೆ, ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು ಸರ್ಕಾರದ ಒಂದು ಪ್ರತಿನಿತ್ಯದ ಆ ಒಂದು ನಡವಳಿಕೆ ಇರ್ತಕ್ಕಂಥದ್ದೇನಿದೆ, ಖಜಾನೆಯನ್ನು ತುಂಬಿಸ್ತಕ್ಕಂಥ ಸಂದರ್ಭ ಬಂದಾಗ ಕೆಲವು ಬಾರಿ ಅನಿವಾರ್ಯವಾಗಿ ಇದು ಮಾಡಲೇಬೇಕಂತ ಪರಿಸ್ಥಿತಿಯಲ್ಲಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದು ಯಾವುದೇ ಸರ್ಕಾರಗಳಿರಲಿ, ಹಿಂದೆ ನಡೆದಿರ್ತಕ್ಕಂಥ 75 ವರ್ಷದ ಸರ್ಕಾರಗಳು, ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಹಲವಾರು ಸಂದರ್ಭದಲ್ಲಿ ಇಂಥ ಒಂದು ಸಂಕಷ್ಟಗಳು, ಇಂಥ ಒಂದು ಹೊರೆಯನ್ನು ನಾಡಿನ ಜನತೆ ಹೊರಬೇಕಾದಂಥ ಅನಿವಾರ್ಯತೆ ನಾವು ಕಂಡಿದ್ದೇವೆ. ಇವತ್ತು ಅದೇ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ತೆರಿಗೆಯನ್ನು ಏನು ವಿಧಿಸಿದ್ದಾರೆ, ಇವತ್ತು ಕೆಲವು ವಿಷಯದಲ್ಲಿ ಚರ್ಚೆ ಏನಾಗ್ತಾ ಇದೆ, ಆ ಹಣ ಯಾವ ರೀತಿ ಸದ್ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯ ಇಲ್ಲಿ. ಇವತ್ತು ಯಾವ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಬೆಲೆ ಏರಿಕೆಯಿಂದ ಪ್ರತಿನಿತ್ಯ ಉಪಯೋಗ ಮಾಡ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಜನಸಾಮಾನ್ಯರು ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಮೇಲೆ ಇವತ್ತೇನು ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಒಂದು ವರ್ಗದ ಜನತೆಗೇನು ಸಮಸ್ಯೆ ಇಲ್ಲ, ಅದನ್ನು ಯಾರು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಅವರು. ಆದರೆ ಆ ಸಣ್ಣ ಪುಟ್ಟ ವೃತ್ತಿ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ದು ಅಧ್ಯಕ್ಷರೇ ಇಲ್ಲಿ ಪ್ರಶ್ನೆ. ಅಧ್ಯಕ್ಷರೇ, ಇವತ್ತು ಕೋವಿಡ್ನ ಅನಾಹುತದಲ್ಲಿ ಆದಂಥ ವಿಷಯಗಳಿಂದ ಮುಂಚೆ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, 2019ರಲ್ಲಿ ಏನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು, ಅವರು ಮುಖ್ಯಮಂತ್ರಿ ಆದ ಒಂದೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಪ್ರವಾಹವನ್ನು ನಾವು ಕಂಡು, ಸುಮಾರು 4-5 ಸಾವಿರ ಮನೆಗಳು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿದ್ದೋದಂಥ ಹಿನ್ನೆಲೆ, ಲಕ್ಷಾಂತರ ಎಕರೆ ಭೂಮಿನಲ್ಲಿ ಬೆಳೆ ನಾಶ ಆದಂಥದ್ದು, ರಸ್ತೆಗಳು ಹಾಳಾದಂಥದ್ದು, ಸರ್ಕಾರದ ಹಲವಾರು ಇಲಾಖೆಯ ಕಾಮಗಾರಿಗಳು ಸಂಪೂರ್ಣ ಹಾಳಾದಂಥದ್ದಿರ್ಬೋದು. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ ಒಂದು ಕಡೆ, ಮತ್ತೊಂದು ಕಡೆ ಪುನಃ ಒಂದು 6-7 ತಿಂಗಳಿನಲ್ಲಿ ಈ ಕೋವಿಡ್ನ ಒಂದು ಸಮಸ್ಯೆಯನ್ನು ಪ್ರಾರಂಭ ಆಯಿತು 2020ರಲ್ಲಿ. ಇದು ಒಂದು ಸರ್ಕಾರಕ್ಕೆ, ಯಾವುದೇ ಸರ್ಕಾರಗಳಿದ್ದರೂ ದೊಡ್ಡ ಸವಾಲಿದೆ. ಅಲ್ಲಿ ನಡೆದಂಥ ಲೋಪದೋಷಗಳಿರ್ಬೋದು, ಮತ್ತಿನ್ನೇನೋ ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯದ ಟೀಕೆಗಳೇನಿದ್ದಾವೆ ಅದಕ್ಕೆ ನಾನು ಮಹತ್ವ ಕೊಡಲಿಕ್ಕೆ ಹೋಗೋದಿಲ್ಲ ಈಗ. ಏಕೆಂದರೆ ಇವತ್ತು ಜನರ ಬದುಕನ್ನು ಸರಿಪಡಿಸಬೇಕಾಗಿದೆ. ಇವತ್ತು ಯಾವ ಮಟ್ಟಿಗೆ ಬಂದಿದ್ದೇವೆ ಸರ್ಕಾರ ನಡೆಸಬೇಕಾದ್ರೆ, ಈ ಕೋವಿಡ್ನ ಅನಾಹುತದಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ಕುಸಿತ ಆಗಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಯಾವೊಂದು ಶ್ರಮಿಕರಿದ್ದಾರೆ, ಬಡವರಿದ್ದಾರೆ, ರೈತರಿದ್ದಾರೆ, ಆ ಬಡವರ್ಗದ ಜನರ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಇಂಥ ಪರಿಸ್ಥಿತಿನಲ್ಲಿ ಆ ಬೆಂಕಿ ಬಿದ್ದಿರ್ತಕ್ಕಂಥ ಮನೆಯಿಂದ ಎಷ್ಟು ಗಳ ನಾವು ಇರಿಬೋದು ಅಂತೇಳಿ ನೀವು ಈ ರೀತಿಯ ಟ್ಯಾಕ್ಸನ್ನು ಹಾಕಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಯಾರೂ ಒಪ್ಪದೇ ಇರತಕ್ಕಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಜನಗಳಲ್ಲಿ ಬದುಕಿಗೆ ಕಷ್ಟ ಇದೆ, 2 ಹೊತ್ತಿನ ಊಟಕ್ಕೆ ಕಷ್ಟ ಇದೆ ಇವತ್ತು. ಆದರೆ ಅಂಥ ಒಂದು ವರ್ಗದ ಜನರ ಮೇಲೆ ನೀವು ಈ ರೀತಿಯ ಪ್ರತಿನಿತ್ಯದ ಅವರ ಬದುಕಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೆ ಇವತ್ತು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈ ಕೋವಿಡ್ನ ಅನಾಹುತ ಆದಾಗ ಕೆಲವು ಪತ್ರಿಕೆಗಳಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೈ ಪ್ರೈಸಸ್ ಮ್ಯಾಗ್ನಿಫೈ ವೋಸ್ ಇನ್ ಎ ಡಿಸ್ಟ್ರೆಸ್ಡ್ ಎಕನಾಮಿ ಅಂತ ಹೇಳ್ತಾರೆ. ಇಲ್ಲೇ ಬೆಂಗಳೂರು ಸೌತ್ನಲ್ಲಿ ಒಂದು ಹೆಣ್ಮಗಳು ಕಾವೇರಮ್ಮ ಅನ್ನೋರು ಹೇಳ್ತಾರೆ, ಅವ್ರ ಮನೆಯಲ್ಲಿ ಆ ಅಮ್ಮನಿಗೆ 41 ವರ್ಷ ಅಧ್ಯಕ್ಷರೇ, ಅವರು 6 ಜನಗಳನ್ನು ಅವರ ದುಡಿಮೆ ಮೇಲೆ ಆ ಕುಟುಂಬದ ನಿರ್ವಹಣೆ ಮಾಡಬೇಕು. ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಈ ಒಂದು ಅಂಗನವಾಡಿ ಕಾರ್ಯಕರ್ತರುಗಳು ಸದ್ಯ ಆಗ ಯಾವುದೋ ಸಮಸ್ಯೆ ಇದ್ದಾಗ ಮಕ್ಕಳಿಗೆ ಏನೊಂದು ಉತ್ತಮವಂತ ಆಹಾರ ದೊರಕ್ತಾ ಇತ್ತು, ಅದರಲ್ಲೂ ಡ್ಯಾಮೇಜ್ ಆಯಿತು. ಸ್ಕೂಲ್ಗಳನ್ನು ನಿಲ್ಲಿಸೋದು ನಾವು ಇಲ್ಲಿ ಹೇಳ್ತಾರೆ. ಒಂದು ಕಡೆ ಒಂದು ಸರ್ವೆ ಮಾಡಿದ್ದಾರೆ,
ಯಂಗ್ ಚಿಲ್ಡ್ರನ್ಸ್ ಇನ್ ದ ಸಿಟಿ ಆ್ಯಂಡ್ ಆಸ್ಕ್ಡ್ ದೆಮ್ ವಾಟ್ ದೆ ಮಿಸ್ಡ್ ಅಬೌಟ್ ಸ್ಕೂಲ್ ಅಂತ ಕೇಳಿದ್ರೆ ಆ ಮಕ್ಕಳು ಹೇಳ್ತವೆ, ದೇ ಇಮ್ಮಿಡಿಯೇಟ್ಲಿ ಆನ್ಸರ್ಡ್ ದ ಫುಡ್, ಆಹಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಸ್ಕೂಲ್ ಮಿಸ್ ಆಗಿದ್ರ ಬಗ್ಗೆ ಮಾತನಾಡೋದಿಲ್ಲ. ಊಟದ ಬಗ್ಗೆ ಚರ್ಚೆ ಮಾಡ್ತಾರೆ ಅಧ್ಯಕ್ಷರೇ ಆ ಸ್ಕೂಲ್ ಮಕ್ಕಳುಗಳು. ಅಧ್ಯಕ್ಷರೇ, ಈ ಕಾವೇರಮ್ಮ ಅಂತ ಹೆಣ್ಮಗಳ ಬಗ್ಗೆ ಕೇಳಿದಾಗ ಹೆಣ್ಮಗಳು ಈಗ ಸಬ್ಸಿಡಿ ಬಗ್ಗೆ ಇದೆಲ್ಲ ನೆನ್ನೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಉಜ್ವಲ ಅಂತಕ್ಕಂಥ ಸ್ಕೀಮ್ ಅಂತಂದರು. ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಆ ಒಂದು ಕಟ್ಟಿಗೆ ಸುಟ್ಟು ಆರೋಗ್ಯ ಕೆಟ್ಟು ಆ ಹೊಗೆಯನ್ನು ಕುಡಿದು ಆರೋಗ್ಯದ ಮೇಲೆ ಪರಿಣಾಮ ಆಗಬಾರದು ಅಂತೇಳಿ ಕೇಂದ್ರ ಸರ್ಕಾರ ಉಜ್ವಲ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದು ಈ ದೇಶದಲ್ಲಿ 8 ಕೋಟಿ ಕುಟುಂಬಗಳಿಗೆ ಉಜ್ವಲ ಸ್ಕೀಮ್ನಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ನ ಕೊಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ದು ಒಂದು ಭಾಗ. ಪ್ರಾರಂಭಿಕ ಹಂತದಲ್ಲಿ ಅವರು ಯಾವೊಂದು ಚುನಾವಣೆಗೆ ಹೋಗಬೇಕಂತ ಪರಿಸ್ಥಿತಿ ಅವತ್ತು. ಆಗ ಅವರು ಏನೋ ಒಂದು ಗ್ಯಾಸ್ ಸಿಲಿಂಡ್ರನ್ನ ಒಂದು ಬಾರಿ ಕೊಟ್ಟು 2ನೇ ಬಾರಿ ಒಂದು ಫಿಲ್ಲಿಂಗ್ ಮಾಡಿ ನಂತರ ಅವ್ರು ಹಣ ಕಟ್ಟಬೇಕಾದಂಥ ಅನಿವಾರ್ಯತೆ. ಇವತ್ತು ಅಧ್ಯಕ್ಷರೇ 900 ರೂಪಾಯಿಗೆ ನೀವು ಏರಿಕೆ ಆದಾಗ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಈಗ ಮತ್ತೆ ಏನೋ ಇವತ್ತು ಬೆಳಗ್ಗೆ ಪೇಪರ್ಲ್ಲಿ ಓದ್ತಾ ಇದ್ದೆ, ಉಜ್ವಲ 2 ಅಂತಕ್ಕಂಥ ಪಾರ್ಟಿನ ಪ್ರಾರಂಭ ಆಗಿದೆ ಉತ್ತರ ಪ್ರದೇಶದಲ್ಲಿ, ನೆನ್ನೆ ಘೋಷಣೆ ಮಾಡಿದ್ದಾರೆ. ಅದರ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ನಾವು ಸರ್ಕಾರಗಳು ಜನಪ್ರಿಯ ಕಾರ್ಯಕ್ರಮಗಳು ಅಂತ ಹೋಗಿ ಕೊನೆಗೆ ಇಕ್ಕಟ್ಟಿಗೆ ಸಿಗಾಕತ್ತೀವಿ ಅಂದರೆ, ಬಹುಶಃ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಲ್ಲಿದ್ದಾಗ ಉಜ್ವಲ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮಾಡಿ ನಾವು ಅನಿಲ ಭಾಗ್ಯ ಕೊಡ್ತೀವಿ ಅಂತೇಳಿ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿಬಿಟ್ರು. ನಾನು ಮುಖ್ಯಮಂತ್ರಿ ಆದಾಗ ಅದ್ರ ಬಗ್ಗೆ ಒಂದು ರಿವ್ಯೂ ಮೀಟಿಂಗ್ ಮಾಡಿದೆ. 1 ಲಕ್ಷ ಗ್ಯಾಸ್ ಸ್ಟವ್ನ MSIಲಿಂದ ಖರೀದಿ ಮಾಡಿದರು. ನಾನು ಉಮೇಶ್ ಕತ್ತಿ ಅವರಿಲ್ಲ ಈಗ, ಯಾಕೆಂದರೆ ಅದು 1 ಲಕ್ಷ ಗ್ಯಾಸ್ ಸ್ಟವ್ನ ಖರೀದಿ ಮಾಡಿ ಎಲ್ಲಿ ಗೋಡನಲ್ಲಿ ಇಟ್ಟಿದ್ರು. ನಾನು ಮುಖ್ಯಮಂತ್ರಿ ಆದಮೇಲೆ ಒಂದು ರಿವ್ಯೂ ಮೀಟಿಂಗು ಮಾಡಿದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರನ್ನೂ ಭೇಟಿ ಮಾಡಿದೆ. ಅಲ್ಲಿ ಅವರಿಗೆ ರಿಕ್ವೆಸ್ಟ್ ಮಾಡೋದು, ನಮಗೆ ಗ್ಯಾಸ್ ಸಿಲಿಂಡರ್ಗಳ ಅವಶ್ಯಕತೆ ಇದೆ, ಈ ಥರ ನಾವೊಂದು ಅನಿಲ ಭಾಗ್ಯ ಕಾರ್ಯಕ್ರಮ ಕೊಡ್ತಿದ್ದೀವಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ತಮ್ಮ ಮನವಿ ಮಾಡಿದ್ವು. ಪ್ಲಸ್ ಇಲ್ಲೇ ಬೆಂಗಳೂರಿನಲ್ಲಿ ನಾವು ಕಚೇರಿನಲ್ಲಿ ಆಯಿಲ್ ಕಂಪ್ನಿ MDಗಳನ್ನು ಕರೆದು ಚರ್ಚೆ ಮಾಡೋದು. ಅವರು ಅವರ ಪರಿಸ್ಥಿತಿಗಳನ್ನು ಹೇಳ್ಕೊಂಡ್ರು. ನಾವು ಉತ್ಪಾದನೆ ಮಾಡ್ತಾ ಇರೋದು ಎಷ್ಟಿದೆ, ಗ್ಯಾಸ್ ಸಿಲಿಂಡರ್ ನಾವು ಎಷ್ಟು ಫಿಲಪ್ ಮಾಡ್ತೀವಿ, ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತಕ್ಕಂಥ ಚರ್ಚೆ ಮಾಡಿದಾಗ ಅವರು ನಮಗೆ ಕೊಟ್ಟಂಥ ಮಾಹಿತಿ, ಆ 1 ಲಕ್ಷ ಇದನ್ನೇನು ಗ್ಯಾಸ್ನ ಸ್ಟವ್ ಖರೀದಿ ಮಾಡಿದರು, ಅದನ್ನು ರೈತರಿಗೆ ನಾವು ಜನಸಾಮಾನ್ಯರಿಗೆ ಹೆಣ್ಮಕ್ಳಿಗೆ ಕೊಡ್ತಕ್ಕಂಥದ್ದೇನಿತ್ತು ಅನಿಲ ಭಾಗ್ಯ ಯೋಜನೆಯಲ್ಲಿ ಕನಿಷ್ಠ 10 ವರ್ಷ ಬೇಕಾಗಿತ್ತು ಆ 1 ಲಕ್ಷ ಗ್ಯಾಸ್ ಸ್ಟವ್ಗೆ ಗ್ಯಾಸ್ ಸಿಲಿಂಡರ್ನ ಕನೆಕ್ಷನ್ ಕೊಡಲಿಕ್ಕೆ ನಾನು ರಿವ್ಯೂ ಮೀಟಿಂಗ್ ಮಾಡಿದಾಗ. ಇದು ಯಾತಿಗೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಕೆಲವು ನಡವಳಿಕೆಗಳು ಯಾವುದೋ ಒಂದು ಜನಗಳ ಹತ್ರ ನಮ್ಮ ಒಂದು ಕಾರ್ಯಕ್ರಮಗಳ ಮುಖಾಂತರ ಅವ್ರಿಗೆ ಹತ್ತಿರಕ್ಕೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅರಿದೆ ಏಕಾಏಕಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಂದ ಸರ್ಕಾರದ ಜನತೆ ಕಟ್ತಕ್ಕಂಥ ತೆರಿಗೆ ಹಣವು ಯಾವ ರೀತಿ ಇವತ್ತು ವೇಸ್ಟಾಗಿ ಹೋಗ್ತದೆ ಅಂತಕ್ಕಂಥದ್ದು ಸುಮಾರು ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಇಲ್ಲಿ ಅಧ್ಯಕ್ಷರೇ, ಇವತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಹಾಕಿರೋದು ಒಂದು ಭಾಗದ ಬಗ್ಗೆ ತುಂಬ ಚರ್ಚೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅಧ್ಯಕ್ಷರೇ, ನಮಗೆ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ನೀವು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಬಗ್ಗಿಂತ ಹೆಚ್ಚಾಗಿ ನಾನು ಟೀಕೆ ಮಾಡೋದಕ್ಕಿಂತ ಇವತ್ತು ನಿಮ್ಮ ಸರ್ಕಾರಕ್ಕೆ ಆದಾಯವನ್ನು ಕೊಡ್ತಾ ಇರ್ತಕ್ಕಂಥವನು ಏನೋ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದಿದ್ದು ನೆನ್ನೆ ರೆಫರ್ ಮಾಡಿದ್ದಾರೆ. ಪ್ರತಿ ಒಬ್ಬ ನಾಗರಿಕ ಇವತ್ತು 1 ಲಕ್ಷ ರೂಪಾಯಿಗಳನ್ನು ವರ್ಷಕ್ಕೆ ತೆರಿಗೆ ರೂಪದಲ್ಲಿ ಕಟ್ತಾನೆ ಅಂತಕ್ಕಂಥದ್ದನ್ನು ಏನೋ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿಯನ್ನು ರೆಫರ್ ಮಾಡಿದ್ರು ನೆನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಇವತ್ತು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಆ ವರ್ಗದ ಜನ ಯಾರು ನಿಮಗೆ ಹಣ ಕಟ್ತಾ ಇದ್ದಾರೆ ಅವನ ಬದುಕನ್ನು ಸರಿಪಡಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೊದಲನೆಯ ಆದ್ಯತೆ. ಇವತ್ತು ನೀವು ಸ್ವಾತಂತ್ರ್ಯ ಬಂದು 75 ವರ್ಷಗಳೇನಾಗಿದೆ, ಈ ಅಮೃತ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮ ಘೋಷಣೆ ಮಾಡ್ಕೊಂಡು ಈಗೆಲ್ಲ ಕೆಲವೆಲ್ಲ ಪಂಚಾಯಿತಿಗಳು, 3 ಪಂಚಾಯಿತಿಗಳು, ಸ್ಕೂಲ್ಗಳು ಇದ್ಯಾವುದೋ ಯೋಜನೆಗಳನ್ನು ರೂಪಿಸ್ಲಿಕ್ಕೆ ಅಮೃತ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿದ್ದೀರಿ. 1 ವರ್ಷ ಮುಂದಕ್ಕೆ ಹಾಕೊಳ್ಳಿ, ತೊಂದರೆ ಇಲ್ಲ ಯೋಜನೆಗಳನ್ನ. ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಆ ಕಡು ಬಡವರೇನಿದ್ದಾರೆ ಅವನ ಬದುಕು ಇವತ್ತು 2 ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಅವನಿಗೆ. ಹಲವಾರು ಪತ್ರಿಕೆಗಳಲ್ಲಿ ಮಾಹಿತಿಗಳನ್ನು ಇಟ್ಟಿದ್ದಾರೆ, ತರಿಸಿ ನೋಡಿ. ನಿಮಗೆ ಮಾಹಿತಿ ಅಧಿಕಾರಿಗಳು ಕೊಡ್ತಾರೆ, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಮಾಹಿತಿಗಳನ್ನು ಕೊಡ್ತಾರೆ. ಇಲ್ಲಿ ಪ್ರಶ್ನೆ, ಇಲ್ಲಿ ಒಬ್ಬ ಕಾವೇರಮ್ಮನ ಕತೆ ಅಲ್ಲ ಇದು.
ಲಕ್ಷಾಂತರ ಕುಟುಂಬದ ಕಾವೇರಮ್ಮನ ಕಥೆಗಳಿಲ್ಲಿದೆ. ಇಲ್ಲಿ ಆ ಹೆಣ್ಣುಮಗಳು ಹೇಳ್ತಾಳೆ, ನಾನು ಮನೆಯಲ್ಲಿ ಶಿ ವರೀಸ್ ಅಬೌಟ್ ನಾಟ್ ಈವನ್ ಬೀಯಿಂಗ್ ಏಬಲ್ ಟು ಲೈಟ್ ದ ಸ್ಟವ್ ಇನ್ ಅವರ್ ಹೌಸ್. ಇದು ಪರಿಸ್ಥಿತಿ ಇದೆ. ಇದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ನೀವತ್ತೇನು ತೆರಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದೀರಿ, ಈ ವರ್ಗದ ಜನರಿಗೆ ಈಗ ಅವರ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ, ಹೊಸ ಬದುಕನ್ನು ಕಟ್ಕೊಡ್ಲಿಕ್ಕೆ ನಿಮ್ಮ ಟಾಪ್ ಪ್ರಿಯಾರಿಟಿ ಇರಲಿ. ಯಾವುದೋ ಒಂದು ಯೋಜನೆಗೆ 200 ಕೋಟಿ 300 ಕೋಟಿ 500 ಕೋಟಿ 1000 ಕೋಟಿ ಹಣವನ್ನು ಇವತ್ತು ತಾವೇನು ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ತೀರ್ಮಾನ ತಗೋತೀರಿ, ಅದು ಸ್ವಲ್ಪ ದಿವಸ ಬದಿಗಿಡಿ, ತೊಂದರೆ ಇಲ್ಲ. ಲಕ್ಷಾಂತರ ಕುಟುಂಬಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಬದುಕಿಗೆ ಕಷ್ಟ ಇದೆ. ಇವತ್ತು ನಿಮ್ಮ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀರಿ, ಆ ಶಾಲೆಗಳನ್ನೇನು ಪ್ರಾರಂಭ ಮಾಡಿದ್ದೀರಿ, ಇನ್ನೂ ಮಕ್ಕಳು 30-32% ಹಾಜರಾತಿ ಇಲ್ಲ ಮಾಹಿತಿ ಇರತಕ್ಕಂಥ ಪ್ರಕಾರ. ಅಧ್ಯಕ್ಷರೇ, ಕಳೆದ ಒಂದು ವರ್ಷದಲ್ಲಿ ಶಾಲೆಗಳನ್ನೇನು ಕ್ಲೋಸ್ ಮಾಡಿದ್ರಿ, ಆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಏನು ಮಾಡಿದ್ರಿ, ಕನಿಷ್ಠ 50-55% ಮಕ್ಕಳಿಗೆ ಎಜುಕೇಷನ್ನೇ ಇಲ್ಲ, ಆನ್ಲೈನಲ್ಲೂ ಇಲ್ಲ, ಯಾವ ರೀತಿಯಲ್ಲೂ ಅವನಿಗೆ ಎಜುಕೇಷನ್ನೇ ಇಲ್ಲ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಅದನ್ನೇ ಒಂದು ಸರ್ವೆ ಮಾಡಿ. ಇವತ್ತು ಹಲವಾರು ಸರ್ಕಾರಿ ಶಾಲೆ ಉಪಾಧ್ಯಾಯರುಗಳು ಹೇಳ್ತಾರೆ, ಅವರಿಗೆ ನಾವು ಕಲಿಸಿರ್ತಕ್ಕಂಥ ಲ್ಯಾಂಗ್ವೇಜು ಮರ್ತೋಗಿದೆ, ಒಂದು ಕೆಲವು ಸಬ್ಜೆಕ್ಟ್ಗಳು ಮರ್ತೋಗಿದ್ದಾರೆ, ಮತ್ತೆ ಅವರನ್ನು ತಳಹಂತದಿಂದ ನಾವು ಎಜುಕೇಷನ್ ಕೊಡಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಇದೆಲ್ಲವನ್ನು ಏನು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಉದಾಹರಣೆಗೆ ನಿಮ್ಮ ಖಾಸಗಿ ಶಾಲೆಗಳಲ್ಲಿ ಬಹುಶಃ ಸುಮಾರು ಬೆಂಗಳೂರು ನಗರ ಒಂದರಲ್ಲೇ 17,000 ವಾಹನಗಳಿದ್ದಾವೆ. 17,000 ಶಾಲಾ ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ವಾಹನಗಳಿದ್ದಾವೆ. ಕಳೆದ 1 ವರ್ಷದಿಂದ ಅವನಿಗೆ ಕೆಲಸ ಇಲ್ಲ, ಅವನಿಗೆ ಕಾನ್ವೆಂಟ್ನವರು ದುಡ್ಡು ಕೊಟ್ಟಿರಲಿಲ್ಲ, ಅವರಿಗೆ ಒಂದು ಕಡೆ ಬ್ಯಾಂಕ್ನವ್ರ ಕಾಟ, ಸಂಬಳ ಇಲ್ಲ, ಊಟಕ್ಕೇನು ಮಾಡಬೇಕು ಅವನು? ನೀವೇನೋ 7.5 ಲಕ್ಷ ಕುಟುಂಬಗಳಿಗೆ ಡ್ರೈವರ್ಗಳಿಗೆ ಆರ್ಥಿಕ ನೆರವು ಕೊಡ್ತೀವಿ ಅಂತ ನೀವು ಒಂದು ಘೋಷಣೆ ಮಾಡಿದ್ರಿ, ಅದರಲ್ಲಿ ಸ್ವಲ್ಪ ವೇಗ ಆಗಿತ್ತು, ಅದು ಸರಿಯಾದ ರೀತಿಯಲ್ಲಿ ಅವ್ರಿಗೂ ತಲುಪಲಿಲ್ಲ. ಕೆಲವು ಮಡಿವಾಳರ ಸಮಾಜಕ್ಕಿರ್ಬೋದು, ನಮ್ಮ ಇನ್ನೊಂದು ಡ್ರೈವರ್ಗಳು 7.5 ಲಕ್ಷ ಅಂತ ಹೇಳಿದ್ರಿ ಪ್ರಾರಂಭಿಕ ಹಂತದಲ್ಲಿ, ಅದು ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಷನ್ ಆಯಿತು. ಸಂಪೂರ್ಣವಾದಂಥ ಒಂದು ನೆರವು ದೊರಕ್ತಾ ಇರ್ತಕ್ಕಂಥದ್ದಲ್ಲಿ ಈಗ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ಇದರ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಯಾವ ಈ ಬಡವರ್ಗದ ಜನ ಇದ್ದಾರೆ, ಅಜೀಂ ಪ್ರೇಮ್ಜಿ ಅವರ ಒಂದು ಅವರ ಫೌಂಡೇಶನ್ ಸರ್ವೆ ಪ್ರಕಾರ some 40% of families reported only a partial recovery in food consumption, while 20% said there was no recovery at all ಅಂತಕ್ಕಂಥದ್ದು ಒಂದು ಸರ್ವೆ ಹೇಳ್ತಾರೆ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇಲ್ಲಿ ಎ ಹಂಗರ್ ವಾಚ್ ಸರ್ವೆ ಕಂಡಕ್ಟೆಡ್ ಬೈ ದ ರೈಟ್ ಟು ಫುಡ್ ಕ್ಯಾಂಪೇನ್ ಇನ್ 11 states threw up similar findings. In September 2020, at least 1 in 20 households surveyed, they said they went to bed without food. 20 ಮನೆಯಲ್ಲಿ ಸರ್ವೆ ಮಾಡಿದರೆ 1 ಮನೆಯಲ್ಲಿ ಊಟ ಇಲ್ಲದೆ ಮಲಗಿದ್ದಾರೆ ಅಂತಕ್ಕಂಥದ್ದು ಸರ್ವೆನಲ್ಲಿ ರಿಪೋರ್ಟ್ ಕೊಡ್ತಾರೆ. ಇವತ್ತು ಈ ವರ್ಗಕ್ಕೆ ಇವತ್ತು ತೆರಿಗೆ ರೂಪದಲ್ಲಿ ನೀವೇನು ಇದೇ ವರ್ಗದ ಜನರಿಂದ ಕಿಸೆ ಕೈಯಾಗ ಹಣ ತೆಗಿತಾ ಇದ್ದೀರಿ, ಈ ವರ್ಗಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಈ ಸದನದಲ್ಲಿ ತೀರ್ಮಾನ ಮಾಡಿ ಅಂತಕ್ಕಂಥದ್ದನ್ನು ಎಲ್ಲ ನನ್ನ ಸ್ನೇಹಿತರಿಗೆ ಮನವಿ ಮಾಡ್ತೀನಿ. ಸದನದಲ್ಲಿ ಇವತ್ತೊಂದು ತೀರ್ಮಾನ ಮಾಡ್ಕೋಬೇಕು ನೀವು, ನನ್ನ ಅಭಿಪ್ರಾಯದಲ್ಲಿ. ಅದ್ರ ಜೊತೆಗೆ more than 60% of people reported reducing intake of cereals, vegetables and pulses. 45% of people reported an increased need to borrow money to buy food. ಸಾಲ ಮಾಡ್ಕೊಂಡು ಕೂತಿದ್ದಾರೆ ಊಟ ಮಾಡಲಿಕ್ಕೆ. ಇಂಥ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಸಬ್ಸಿಡಿದು ಮಗದೊಂದು ಯಾವ್ಯಾವ ವರ್ಷ ಎಷ್ಟೆಷ್ಟಿತ್ತು, ಎಷ್ಟು ರೆಡ್ಯೂಸ್ ಆಯಿತು, ಇದೆಲ್ಲ ಡೀಟೇಲ್ ಇದೆ. ಇದನ್ನು ನಾನು ಸದನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಒಂದು ಸಮಯವನ್ನು ನಾನು ವ್ಯರ್ಥ ಮಾಡಲಿಕ್ಕೆ ತಯಾರಾಗಿಲ್ಲ ಅಧ್ಯಕ್ಷರೇ. ಇಲ್ಲಿ ಇದನ್ನು ನಾನು ಸೂಕ್ಷ್ಮವಾಗಿ ಸರ್ಕಾರದ ಗಮನಕ್ಕೆ ಇವತ್ತು ರಾಜ್ಯದಲ್ಲಿ ದೇಶದ ಬಹಿರಭಾಗ, ನಮ್ಮ ರಾಜ್ಯಕ್ಕೆ ನಾನು ಹೇಳ್ತಕ್ಕಂಥ ಸೀಮಿತವಾಗಿ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿಯೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ವರ್ಗದ ಜನರಲ್ಲಿರ್ತಕ್ಕಂಥದ್ದು. ನಮ್ಮ ರಾಜ್ಯ ಸರ್ಕಾರ
ನಾನು BJP ಸರ್ಕಾರ ಅಂತ ಹೇಳಲ್ಲ, ಇದನ್ನು 6.5 ಕೋಟಿ ಜನರ ನಮ್ಮ ಸರ್ಕಾರ ಅಂತಕ್ಕಂತ ಹೇಳ್ತೀನಿ ನಾನು. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಇವತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಬಡವರ ಬದುಕನ್ನು ಸರಿಪಡಿಸ್ಕೊಡಿ. ಯಾವೊಂದು ಪ್ಯಾಂಡಮಿಕ್ನಲ್ಲಿ ಹಲವಾರು ಕುಟುಂಬದಲ್ಲಿ ಜೀವಹಾನಿಯಾಗಿದೆ, ತಾವು ಸರ್ಕಾರದ ಮಾಹಿತಿ ಕೊಡ್ತೀರಿ, 39,000 40,000 ಕೊಡ್ತಾ ಇದ್ದೀರಿ ಈಗ ಅಟ್ ಪ್ರೆಸೆಂಟ್. ಮೊನ್ನೆ ಎಲ್ಲ ರಾಮಲಿಂಗ ರೆಡ್ಡಿ ಅವರು ಹೇಳಿಕೆ ನೋಡಿದೆ, ಸರ್ಕಾರದ ಮಾಹಿತಿ ತಪ್ಪು ಕೊಟ್ಟಿದ್ದಾರೆ, ಅದು ಸುಮಾರು 1.5 ಲಕ್ಷ ಎಷ್ಟೋ ಕುಟುಂಬಗಳಲ್ಲಿ ಸಾವು ನೋವಾಗಿದೆ ಕೋವಿಡ್ನಿಂದ ಅಂತಕ್ಕಂಥದ್ದು ಅವರೇನೋ ಮೊನ್ನೆ ಒಂದು ಮಾಹಿತಿ ಕೊಟ್ಟಿರೋದು ನೋಡಿದೆ. ಆದರೆ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಒಂದು ಕಡೆ ಆ 40,000 ಜೀವಹಾನಿಯಾಗಿರ್ತಕ್ಕಂಥದ್ದು ಒಂದು ಭಾಗ, ಆದರೆ ಜೀವ ಉಳಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರಲ್ಲ ಆಸ್ಪತ್ರೆಗಳಲ್ಲಿ, ಇವತ್ತು 6 ಲಕ್ಷ 5 ಲಕ್ಷ 10 ಲಕ್ಷ ಬಿಲ್ಗಳು ಮಾಡಿದ್ದಾರೆ. ಇವತ್ತು ಸರ್ಕಾರದಿಂದ ನೀವು ಕ್ರಮ ತಗೊಂಡು ನಿಮ್ಮ ಕಾರ್ಪೊರೇಷನ್ನಲ್ಲಿ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಸರ್ಕಾರದಿಂದ ನೀವು ಕ್ರಮ ತೆಗೆದುಕೊಂಡ್ರು ಹಲವಾರು ಬಡ ಕುಟುಂಬಗಳಲ್ಲಿ ಈ ಒಂದು ಪ್ಯಾಂಡಮಿಕ್ನಲ್ಲಿ ಸಾಲ ಸೋಲ ಮಾಡಿ ಇವತ್ತು ಸಂಕಷ್ಟದಲ್ಲಿದ್ದಾರೆ, ಮನೆ ಮಠ ಮಾರ್ಕೊಂಡಿದ್ದಾರೆ. ನೆನ್ನೆ ವಿರೋಧ ಪಕ್ಷದ ನಾಯಕರು ಯಾವುದೋ ಮುತ್ತೂಟ್ ಫೈನಾನ್ಸು ಅದ್ಯಾವುದೋ ಹೇಳ್ತಾ ಇದ್ದಲ್ಲ 700 ಟನ್ನು 500 ಟನ್ನು ಅಂತ ಹೇಳಿ. ಇವತ್ತು ಇಂಥ ಒಂದು ಪರಿಸ್ಥಿತಿ ಬರಲಿಕ್ಕೆ ಕಾರಣ ಈ ಒಂದು ವ್ಯವಸ್ಥೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ತೆರಿಗೆ ರೂಪದಲ್ಲಿ ಇವತ್ತೇನು ನೀವು ಹಣ ಸಂಗ್ರಹ ಮಾಡಿದ್ದೀರಿ, ಜನತೆ ಆ ಹಣ ಕಟ್ಟಿರ್ತಕ್ಕಂಥವ್ರು ಆ ಜನಸಾಮಾನ್ಯನೇ ಕಟ್ಟಿದ್ದಾನೆ ಇಂಥವನ ಕಷ್ಟದ ನೋವಿನ ಪರಿಸ್ಥಿತಿನಲ್ಲೂ. ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಈಗ ಎತ್ತೋ ಗಾಡಿ ಕತೆ ಏನು ಹೇಳಿದೆ ಅದು ಈ ಜನಸಾಮಾನ್ಯನ ಕತೆ ಮಾಡಿದ್ದೀರಿ. ನೀವು ಸರ್ಕಾರದ ಖಜಾನೆ ತುಂಬಿಸ್ಕೊಳ್ಳಿಕ್ಕೆ ಯಾವೊಂದು ಎತ್ತು ಆ ಭಾರ ಹೊರ್ತದೆ, ಆ ಭಾರವನ್ನು ಹೊರಬೇಕಾದ್ರೆ ಮುಂದೆ ಹೆಜ್ಜೆ ಹಿಡದೇ ಇದ್ದರೆ ನಾವು ಕೊಡ್ತಕ್ಕಂಥ ಚಡಿ ಏಟು ಇದೆಯಲ್ಲ, ಆ ರೀತಿ ಚಡಿ ಏಟು ಈ ಜನಸಾಮಾನ್ಯರ ಮೇಲೆ ನಾವು ಸರ್ಕಾರಗಳು ಹಾಕೊಂಡಿದ್ದೇವೆ. ಯಾರಿವತ್ತು 2 ಹೊತ್ತಿನ ಊಟಕ್ಕೆ ಪರಿತಪಿಸ್ತಾನೆ, ಸರ್ಕಾರದಿಂದ ನಾಳೆ ಬೆಳಗ್ಗೆ ಏನೋ ಕೊಡ್ತಾರೆ ನಮಗೆ, ನಮ್ಮನ್ನು ಉಳಿಸ್ತಾರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅಂಥ ವರ್ಗಕ್ಕೆ ಇವತ್ತು ನಾವೇನು ಹೊರೆ ಹೊರಿಸಿದ್ದೇವೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು, ಇದು ನನ್ನ ಅಭಿಪ್ರಾಯದಲ್ಲಿ ಮುಖ್ಯ ಅನ್ನೋದು. ಅಧ್ಯಕ್ಷ ಹಲವಾರು ವಿಷಯಗಳು ಹೇಳಿದ್ದಾರೆ ಇಲ್ಲಿ. ಕೆಲವು ಫುಡ್ಡನ್ನು ಮನೆಗೆ ಸಪ್ಲೈ ಮಾಡ್ತಕ್ಕಂಥ ಕೆಲವು ಹುಡುಗರಿದ್ದಾರಲ್ಲ ಜಿಗ್ ವರ್ಕರ್ಸು, ಅವ್ರ ಪರಿಸ್ಥಿತಿಗಳೇನು, ಟ್ಯಾಕ್ಸಿ ಡ್ರೈವರ್ಗಳ ಕಥೆಯನ್ನು, ಓಲಾ ಒಬ್ಬರನ್ನ ರನ್ ಮಾಡಿ ಜೀವನ ಮಾಡ್ತಾಯಿದ್ದಂಥ ಹಳ್ಳಿಯಿಂದ ಬಂದಿದ್ದಾವೆ ಸಾವಿರಾರು ಜನ ಮಕ್ಕಳು 20,000 25,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರು. ಇವತ್ತು ಸಂಪಾದನೆ ಇಲ್ಲ, ವೆಹಿಕಲ್ಗಳನ್ನೆಲ್ಲ ಬ್ಯಾಂಕ್ನವ್ರು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಮೊನ್ನೆ ದಿನ ಬಾಗಲಕೋಟೆಯಿಂದ ಒಬ್ಬ ಟ್ರಾವೆಲ್ ಏಜೆಂಟ್ ಬರ್ತಾನೆ ನನ್ನ ಹತ್ರ, ಕಣ್ಣಲ್ಲಿ ನೀರು ಹಾಕ್ತಾನೆ, ಜನ ಇದ್ದರೆ ಸ್ವಲ್ಪ ಇಲ್ಲ ಪರ್ಸನಲಿ ಮಾತಾಡಬೇಕು ಅಂತಾನೆ. ಇವತ್ತು 1.5 ಕೋಟಿ ಸಾಲಗಾರನಾಗಿದ್ದಾನೆ. ಚೆನ್ನಾಗಿದ್ದೆ ನಾನು, ಈ ಒಂದು ಕೋವಿಡ್ನ ಅನಾಹುತದಲ್ಲಿ ನನ್ನ ಬಿಸ್ನೆಸ್ ಏನಿತ್ತು, ನಾನೇನು ಅಡ್ವಾನ್ಸ್ಗಳು ಕಟ್ಟಿದ್ದೆ ಎಲ್ಲ ಆರ್ಡರ್ಸ್ ಕ್ಯಾನ್ಸಲ್ ಆಗೋಯ್ತು. ಇವತ್ತು 1.5 ಕೋಟಿ ಸಾಲ ಮಾಡಿಬಿಟ್ಟಿದ್ದೇನೆ. ಇವತ್ತು ನಾನು ಸೂಸೈಡ್ ಮಾಡ್ಕೋಬೇಕು ಸರ್, ಏನಾದರೂ ಸಹಾಯ ಮಾಡಿ ಅಂತಾನೆ. ಕೆಂಗೇರಿಯಿಂದ ಯಾರೋ ಒಂದು ಹೆಣ್ಮಗಳು ಬರ್ತಾನೆ. ನಾನಿವಾಗ ಬೆಂಗಳೂರು ನಗರದಲ್ಲಿ ವೆಸ್ಟ್ ಎಂಡ್ ಹೋಟ್ಲಿನಲ್ಲಿ ಇಲ್ಲ, ನಾನೀಗ ಬಿಡದಿ ಕೇತನಹಳ್ಳಿಯಲ್ಲಿ ಇದ್ದೇನೆ. ಅಲ್ಲಿಗೆ ದಿವಸಕ್ಕೆ 500 ಜನ ಬರ್ತಾರೆ. ಅವ್ರು ಬರ್ತಕ್ಕಂಥವ್ರು ಒಂದು ಸಣ್ಣ ಅಂಗಡಿ ಹಾಕೊಳ್ಳಿಕ್ಕೆ, ನಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನಾದ್ರು ಒಂದು ಆರ್ಥಿಕ ನೆರವು ಕೊಡಿ ಅಂತಾರೆ. ನಾವು ಸರ್ಕಾರದ ನಿಮ್ಮ ಅಂಬೇಡ್ಕರ್ ನಿಗಮ ಹಿಂದುಳಿದ ನಿಗಮಗಳೇನು ಇಟ್ಕೊಂಡಿದ್ದೀರಿ ಅವ್ರಿಗೆ ಹೇಳಿದ್ರೆ ಅಲ್ಲಿಂದ ಯಾವ ರೆಸ್ಪಾನ್ಸು ಬರಲ್ಲ ಅವರಿಗೆ. ನಮ್ಮ ಹತ್ರ ಬಂದು ನಿಲ್ತಾರೆ. ಹಲವಾರು ವಿಷಯ ಹೇಳ್ಬೋದು. ಕಾಲೇಜ್ ಫೀಸ್ಗಳಿಗೆ ಒಬ್ಬಡುಗ ಉಮ್ನಾಬಾದ್ನವನು, ನಮ್ಮ ಇಲ್ಲ ರಾಜಕೀಯ ವ್ಯಕ್ತಿಗಳಿದ್ದಾರೆ ಇದೇ ಸದನದೊಳಗೆ, ಆ ಮೆಡಿಕಲ್ ಕಾಲೇಜುಗಳು ನಡೆಸೋರು 42,000 ರೂಪಾಯಿ ಕಟ್ಟಬೇಕು ಅವನು. ನಾನು ರಿಕ್ವೆಸ್ಟ್ ಮಾಡಿದೆ, ಕಳಿಸಿ ಅಂದರು, ಏನು ಸಹಾಯ ಮಾಡಲಿಲ್ಲ. ಮತ್ತೆ ಬಂದ ಉಮ್ನಾಬಾದ್ನವನು ಹುಡುಗ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾನೆ, ಕೊನೆ ವರ್ಷ ಅವನಿಗೆ, ಕೊನೆಗೆ ವಿಧಿ ಇಲ್ಲದೆ ದುಡ್ಡನ್ನು ಅರೇಂಜ್ ಮಾಡಬೇಕಾಯ್ತು. ಇದು ಇರ್ತಕ್ಕಂಥ ಪರಿಸ್ಥಿತಿಗಳು. ಬೀದಿ ಬರೀ ವ್ಯಾಪಾರ ಮಾಡ್ತಕ್ಕಂಥವ್ರು ಇವತ್ತು ಹಲವಾರು ರೀತಿ ಸಣ್ಣ ಪುಟ್ಟ ಹೂವಿನ ವ್ಯಾಪಾರ ಮಗದೊಂದು ಮಾಡ್ಕೊಂಡು ಜೀವನ ಮಾಡ್ತಾರೆ. ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ. ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಮಾಲ್ಗಳಲ್ಲಿ ಕೆಲಸ ಮಾಡೋರು, ಇವತ್ತು ಅವರೆಲ್ಲ ಕೆಲಸ ಕಳ್ಕೊಂಡಿದ್ದಾರೆ. ಥಿಯೇಟ್ರ್ಗಳು ಮುಚ್ಚಿದ್ದೀವಿ, ಅಲ್ಲಿರ್ತಕ್ಕಂಥವ್ರು ಕೆಲಸ ಕಳ್ಕೊಂಡಿದ್ದಾರೆ. ಅವ್ರಿಗೆ ಸಂಬಳ ಕೊಡಬೇಕಲ್ಲ ಅವರು. ಹೀಗೆ ಒಂದು ಚೈನ್ ಇದೆ ಇಲ್ಲಿ. ಲಕ್ಷಾಂತರ ಕುಟುಂಬಗಳ
ರಕ್ಷಣೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರದ ಮೇಲಿದೆ. ನಾನು ಅದಕ್ಕೋಸ್ಕರಲೇ ನಾನು ಮನವಿ ಮಾಡ್ತಾ ಇರೋದು, ಒಂದು ವರ್ಷ ನೀವೇನು ಅಮೃತ ಯೋಜನೆ ಅಂತ ಘೋಷಣೆ ಮಾಡ್ಕೊಂಡ್ರಿ, ಅಮೃತ ಯೋಜನೆ ನಿಲ್ಲಿಸ್ಬಿಡಿ, ಇದು ಕೋವಿಡ್ ವರ್ಷ ಅಂತೇಳಿ ತೀರ್ಮಾನ ಮಾಡಿ ಆ ಒಂದು 2 ಹೊತ್ತಿನ ಊಟಕ್ಕೆ ಪರಿತಪಿಸ್ತಕ್ಕಂಥವ್ರು, ಕೆಲಸ ಇಲ್ಲದೆ ಇರತಕ್ಕಂಥವ್ರು, ಅವ್ರ ಬದುಕನ್ನು ಯಾವ ರೀತಿ ಕಟ್ಟಿಕೊಡ್ಬೇಕು ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಈ ರಾಜ್ಯದಲ್ಲಿ ಲಕ್ಷಾಂತರ ಬಡ ಕುಟುಂಬದ ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ ಕೆಲಸನ. ನಿಮ್ಮ ಯಾವ ದೊಡ್ಡ IT ಇಂಡಸ್ಟ್ರಿಗಳು ಕೊಟ್ಟಿಲ್ಲ ನಂಬರ್ಸ್ನ, ದೊಡ್ಡ ಇಂಡಸ್ಟ್ರಿಯವ್ರು ಕೊಟ್ಟಿಲ್ಲ, ಟೊಯೋಟಾ ಫ್ಯಾಕ್ಟ್ರಿಯವ್ರು ಕೊಟ್ಟಿಲ್ಲ. ನಾವು ರಿಬೇಟ್ ಕೊಡ್ತೀವಿ ಅವರಿಗೆ, ನಾವೇ ಕೊಟ್ಟಿದ್ದೇವೆ. ಲಕ್ಷಾಂತರ ಕೋಟಿ ರೂಪಾಯಿ ರಿಬೇಟ್ ಪಡ್ಕೊಂಡಿದ್ದಾರೆ. ಈಗೆಲ್ಲ ಔಟ್ಸೋರ್ಸಸಲ್ಲಿ ಕೆಲಸಕ್ಕೆ ತಗೋತಾರೆ. ಅವರು ಬೇಕಾದ ಕೆಲಸ ಕೊಡ್ತಾರೆ, ಬೇಡ ಅಂದರೆ ಅವ್ರನ್ನ ಮನೆಗೆ ಕಳಿಸ್ತಾರೆ. 6 ತಿಂಗಳು 1 ವರ್ಷ ಕೆಲಸ ಮಾಡಿಸಿ. ಇಂಥ ಪರಿಸ್ಥಿತಿಯಲ್ಲಿದ್ದೇವೆ ಇವತ್ತು. ಅದಕ್ಕೋಸ್ಕರಲೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೇನಿದ್ದಾವೆ ಇವತ್ತು, ಅಲ್ಲಿ ನಾವು ಲಕ್ಷಾಂತರ ಮಕ್ಕಳಿಗೆ, ಬಡ ಮಕ್ಕಳಿಗೆ ಏನಾದ್ರು ಕೆಲಸ ಕೊಟ್ಟಿದ್ರೆ 20 ಲಕ್ಷ 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಂಕ್ ಲೋನ್ ತಗೊಂಡು ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳೇನಿದ್ದಾವೆ ಅವರು ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ಉದ್ಯೋಗ ಕೊಟ್ಟಿರ್ತಕ್ಕಂಥವ್ರು. ಆ ಸೆಕ್ಟರ್ಗೆ ನಾವು ಸರ್ಕಾರದಿಂದ ಇಂಥ ಪರಿಸ್ಥಿತಿನಲ್ಲಿ ಯಾವ ರೀತಿ ಬೆಂಬಲ ಕೊಡಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ನನ್ನ ಅಭಿಪ್ರಾಯದಲ್ಲಿ ಏನು ಯಾರೂ ಮಾಡದಿರ ಅಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ಹಗಲು ದರೋಡೆ ಆಗ್ತಿದೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದೇನಿದೆ, ಎಲ್ಲ ಸರ್ಕಾರದಲ್ಲೂ ಹಲವಾರು ಬಾರಿ ಮಾಡ್ಕೊಂಬಂದಿದ್ದಾರೆ. ಈಗ ನಾನೇ ಉದಾಹರಣೆಗೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಹಿರಿಯ ನಾಯಕರು ನಮ್ಮ ಯಡಿಯೂರಪ್ಪ ಸಾಹೇಬರು ಇಲ್ಲಿ ಕೂತ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಂದು ಟೋಪಿ ಆಗ್ತಾ ಇದೆಯಾ ಅಂದರು. ಒಂದು ಕಡೆ ನೀವು ನನಗೆ ಗದರಿಸ್ತೀರಿ ಸಾಲ ಮನ್ನಾ ಮಾಡಲಿಲ್ಲ ಅಂತ, ಇನ್ನೊಂದು ಕಡೆ ನಮ್ಮ ಸ್ನೇಹಿತರುಗಳು ನಮ್ಮ ಕಾರ್ಯಕ್ರಮಗಳನ್ನು ಯಾವುದನ್ನು ನೀವು ನಿಲ್ಲಿಸಾಗಿಲ್ಲ, ಆನ್ ಗೋಯಿಂಗ್ ಕಾರ್ಯಕ್ರಮಗಳು, ಭಾಗ್ಯ ಕಾರ್ಯಕ್ರಮಗಳು ಎಲ್ಲ ಮುಂದುವರಿಸಬೇಕು. ಸಿದ್ದರಾಮಯ್ಯನವ್ರು ಇಲ್ಲ, ಇಲ್ಲಿ 7 kg ಅಕ್ಕಿ 7 kg ಅಕ್ಕಿ ದಿನ ಹೇಳ್ತಾರೆ, 2 kg ರೆಡ್ಯೂಸ್ ಮಾಡಿಬಿಟ್ರಿ ಅಂತ ಹೇಳಿ. ಅವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಮೈತ್ರಿ ಸರ್ಕಾರದಲ್ಲಿ ಚುನಾವಣೆಗೆ ಮತ ಪಡೀಲಿಕ್ಕೆ 5 kg ಅಕ್ಕಿ ಇದ್ದಿದ್ದನ್ನು 7 kgಗೆ ಏರಿಸ್ಕೊಂಡ್ರು, ಜನಗಳಿಗೆ ಕೊಡ್ತೀವಿ ಅಂತ ಹೇಳಿ. ಫೆಬ್ರವರಿ ತಿಂಗಳಲ್ಲಿ ಅವ್ರು ಏನು ಬಜೆಟ್ ಮಂಡನೆ ಮಾಡಿದರು, ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ದುಡ್ಡಿಟ್ಟಿದ್ದು 5 kgಗೆ. ಆ 7 kg ಇನ್ನು ರಿಮೈನಿಂಗ್ 2 kg ನಿಲ್ಸಂಗಿಲ್ಲ, ನಾವು ಘೋಷಣೆ ಮಾಡಿಬಿಟ್ಟಿದ್ದೀನಿ, 7 kgನೇ ಕೊಡಬೇಕು. ಇದು ಸತ್ಯಾಂಶ, ವಾಸ್ತವಾಂಶ ಏನಿದೆ. ಈ ಸತ್ಯ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಅದಕ್ಕೋಸ್ಕರಲೇ ಸದನದ ಗಮನ ಸತ್ಯನೇ ಗೊತ್ತಿಲ್ಲ. 7 ಅಂತೇಳಿ 5 kgಗೆ ದುಡ್ಡು ಇಟ್ಟಿದ್ದು ಸತ್ಯನೇ ಗೊತ್ತಿಲ್ಲ. ಇನ್ನು 2 kg ಹೇಳಿದ್ರೆ ಈ ಸತ್ಯ ರಾಜ್ಯದ ಜನತೆ ಗೊತ್ತಾಗ. ಅದಕ್ಕೋಸ್ಕರಲೇ ಇವತ್ತು ಹೇಳ್ತಾ ಇದ್ದಾರೆ, ರೂಲಿಂಗ್ ಪಾರ್ಟಿದವ್ರು ಎಲ್ಲ ಮಾಹಿತಿ ಇಟ್ಕೋಬೇಕಣ್ಣ, ಗೊತ್ತಾಯ್ತಾ? ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಇದು ನಮ್ಮ ಉಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಅದೇನು ಸ್ಟವ್ ಕತೆ ಏನಾಗಿವೆ ಸ್ವಲ್ಪ ನೋಡಿ ಅಂತ. ಅನಿಲ ಭಾಗ್ಯ ಯೋಜನೆ ಸ್ಟವ್ ಎಲ್ಲವೇ ಅಂತ ಕೇಳಿ ಹಿಂದೆ ಜನಕ್ಕೆ ಕೊಟ್ಟರು ಇಲ್ಲ, ಇನ್ನೂ MSL ಗೋಡನಲ್ಲೇ ಬಿದ್ದವು. ಕೊಟ್ರಂತೆ ಎಲ್ಲರಿಗೂ ಗ್ಯಾಸು. 98,000 ವಿತರಣೆ ಆಗಿದೆ. ಅದಕ್ಕೆ ಗ್ಯಾಸ್ ವಿತರಣೆ ಆಗಿದೆ, ಇನ್ನೂ ಮಾಹಿತಿ ಬಂದಿಲ್ಲ. ಯಾಕೆಂದರೆ ನಾನು ಮೀಟಿಂಗ್ ಮಾಡಿದ್ದೆ, ಗ್ಯಾಸ್ನ ನಾವು ಸಪ್ಲೈ ಮಾಡೋಕ್ಕಾಗಲ್ಲ ಅಂದರು ಆ ಟೈಮ್ನಲ್ಲಿ. ಅದಕ್ಕೋಸ್ಕರಲೇ ಹೇಳಿದ್ದು, ಸರ್ಕಾರದ ಹಣ ಖರ್ಚು ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಆ ಬಡವನಿಗೆ ತೆರಿಗೆ ಕಟ್ಟೋವನಿಗೆ ರೀಚ್ ಆಗಬೇಕು, ಆ ರೀತಿ ಕಾರ್ಯಕ್ರಮಗಳಾಗಬೇಕು ಅನ್ನೋದು ನಾನು. ಅದಕ್ಕೆ ನಾನು ಹೊಂದಿಸ್ಬೇಕಾಯ್ತು. ಮತ್ತೆ 2 kg ನಥಿಂಗ್ ಡೂಯಿಂಗ್ 7 kg ಕೊಡಲೇಬೇಕು ಅಂದರೆ ಈಗೇನು ನಿಮ್ಗೆ ಹೇಳಿದ್ರು ಅದೇ ಥರ ಹೇಳಿದ್ರು. ಅದಲ್ಲದೆ 29,000 ಕೋಟಿ ಎಲ್ಲ ಸೋಮಣ್ಣವ್ರು ಇಲ್ವೇನೋ ಇಲ್ಲಿ ಮನೆ ಕಟ್ಟೋದಕ್ಕೆ ಅವ್ರ ಕಮಿಟ್ಮೆಂಟು. ನಮ್ಮ ಶಿವಲಿಂಗಣ್ಣನ ಮನೆದ್ರೆ ನೆನೆ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಕೇಳ್ತಿದ್ದೆ ನಾನು. 17 ಲಕ್ಷ ಮನೆಗೆ ಕೊಟ್ಬಿಟ್ರು, ಎಲ್ಲ ಕಟ್ಕೊಳ್ಳಿ ಅಂದರು. 29,000 ಕೋಟಿ ದುಡ್ಡು ಬೇಕಿತ್ತು ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಮ್ಮ ಸರ್ಕಾರ ಬಂದಾಗ. ಬಜೆಟಲ್ಲಿ ಇಟ್ಟಿದ್ದು 2,800 ಕೋಟಿನೋ 2,900 ಕೋಟಿನೋ ಇಟ್ಟಿದ್ರು. 29,000 ಕೋಟಿ ಎಲ್ಲಿಂದ ತರಬೇಕು? ಅದಕ್ಕೆ ಕಳೆದ 3 ವರ್ಷದಿಂದ ಇವತ್ತು ಸಹ ನಿಮ್ಗೆ ಯಾರು ಒಂದು ಮನೆ ತಗೊಂಡೋಗಕ್ಕಾಗಿಲ್ಲ. 3 ವರ್ಷದಿಂದ ಒಂದು ಮನೆ ನಿಮಗೆ ದೊರಕಿಲ್ಲ. ಸೋಮಣ್ಣ ಹೇಳಿದ್ರು ಒಂದು 20 ಮನೆ ಗ್ರಾಮ ಪಂಚಾಯತಿ ಕೊಡ್ತೀವಿ ಅಂದರು.
ಬಂದು 20 ನನಗೂ 20 ಆಗುತ್ತೆ. ನಾನು ಬಿಡ್ಲಿಕ್ಕೆ ಆಗೋದಿಲ್ಲ, ನೀನು ಬಿಡ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಆಗುತ್ತೆ. ನಾವು ಒಂದ್ಸಲ ಒಳಗೆ ಕೂತು ಮಾತಾಡೋದು. ಅಲ್ಲಿ ಹೋಗಿ ನಾನು ಅದನ್ನು ಅಧಿಕಾರ ತಗೊಂಡ್ಮೇಲೆ ಚೆಕ್ ಮಾಡಿದರೆ ಏನು ಹಿಂದಿನ 3 ವರ್ಷ 2 kg ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಅದು ಬಜೆಟಲ್ಲಿ ದುಡ್ಡೇ ಕೊಟ್ಟಿಲ್ಲ. ನಿಗಮದ ಆಸ್ತಿನ ಒತ್ತಿ ಇಟ್ಟು 500 ಕೋಟಿ ಅದ್ರ ಮೇಲೆ ಸಾಲ ಇತ್ತು. ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಹೋಗಿ ನಾನು ಭೇಟಿ ಆದಮೇಲೆ ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಹಣ ತೀರಿಸಿದ್ವಿ ಅದನ್ನು. ಸರ್, ಒಳ್ಳೇದ ಕೆಟ್ಟದ ಅಕ್ಕಿ ಅಂತೂ ಕೊಟ್ಟರೆ ಜನಕ್ಕೆ. ಅದರಿಂದ ಇಲ್ಲಿ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ತೆರಿಗೆಯ ಒಂದು ಏರಿಕೆ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ, ಹೌದು ಕೆಲವು ತಪ್ಪುಗಳಾಗಿರ್ತಕ್ಕಂಥದ್ದು ನಿಜ. ನೋಡಿ, ನಾನು ಯಾತಕ್ಕೆ ನಿಮಗೆ ಹೇಳ್ತೀನಿ ಅಂದರೆ, ಈಗ ಈಗ ಮೊನ್ನೆ ಆಗಸ್ಟ್ 14ನೇ ತಾರೀಕು ಬಂದಿದೆ ಪತ್ರಿಕೆಯಲ್ಲಿ, 2019ರಲ್ಲಿ ಫ್ಲಡ್ ವಿಕ್ಟಿಮ್ಸ್ ಏನಿದ್ದಾರೆ ಅವರಿಗೆ ರಿಲೀಫ್ ಕೊಡ್ತಕ್ಕಂಥದ್ರಲ್ಲಿ ಇವತ್ತು 30% ಇನ್ನೂ 1 ನಯಾ ಪೈಸಾ ಹೋಗಲಿಲ್ಲ ಅಂತ ಕೊಡ್ತಾರೆ ರಿಪೋರ್ಟ್. ದಯವಿಟ್ಟು ಟಾಪ್ ಪ್ರಿಯಾರಿಟಿ ತಗೊಳ್ಳಿ. ಇವು ಯಾವ ಜನ ಇವತ್ತು ಕಷ್ಟದಲ್ಲಿದ್ದಾರೆ, ಕೆಲವು ವಿಲೇಜ್ಗಳನ್ನ ನೀವು ಶಿಫ್ಟ್ ಮಾಡಬೇಕಾಗಿದೆ, ಪ್ರತಿ ವರ್ಷ ಇವರದ ಅನುಭವಿಸಬೇಕಲ್ಲ. ಮೊದಲು ಒಂದು ಕಾಲದಲ್ಲಿ ನಾವು ಬಿಹಾರದಲ್ಲಿ ಪ್ರತಿನಿತ್ಯ ನಡೆಯೋದು ನೋಡ್ತಾ ಇದ್ದು, ಅಸ್ಸಾಂನಲ್ಲೋ ಬಿಹಾರದಲ್ಲೋ ನಿಮ್ಮ ಬ್ರಹ್ಮಪುತ್ರ ನದಿದು. ಇವತ್ತು ನಮ್ಮ ರಾಜ್ಯದಲ್ಲಿ ಬೆಳಗಾವಿ, ಬಾಗಲಕೋಟೆ ಈ ಭಾಗದಲ್ಲಿ ಪ್ರತಿ ವರ್ಷ ನೀವು ಅನುಭವಿಸಬೇಕಾಗಿದೆ. ಎಷ್ಟು ವರ್ಷ ಜನ ಈ ರೀತಿ ಬದುಕಬೇಕು? ಶಾಶ್ವತವಾದಂಥ ಕಾರ್ಯಕ್ರಮ ಕೊಡಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ ನಿಮಗೆ. ಇದು ಆಗಬೇಕಾಗಿದೆ. ನಾನು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ನಾನು ಅವತ್ತು ಏನು ರೈತರ ಸಾಲ ಮನ್ನಾಗೆ ದುಡ್ಡು ಹೊಂದಿಸ್ಲಿಕ್ಕೆ ನನಗೆ ನಮ್ಮ ಮಾಧುಸ್ವಾಮಿಯವ್ರಿಗೆ ನೆನಪಿಸ್ಕೊಡ್ತೀನಿ. ನನಗೆ ಬಜೆಟನ್ನು ಬಜೆಟನ್ನು ಪ್ರೆಸೆಂಟ್ ಮಾಡೋದು ಬೇಡ ಅಂತ ಶುರುವಾಯ್ತಲ್ವೇ, ಅದು ಯಾಕೆ ಆಯಿತು ನನಗೆ ಚರ್ಚೆ ಮಾಡಲ್ಲ, ನನಗೆ ಗೊತ್ತಿದೆ. ನನಗೆ ಅಲ್ಲಿ ಅಧ್ಯಕ್ಷರೇ 9,000 ಕೋಟಿ ರೈಸ್ ಮಾಡಲಿಕ್ಕೆ ಅವತ್ತು ನಾನು ಪೆಟ್ರೋಲ್ ಮೇಲೆ ಸೆಸ್ 1.5% ರೈಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಅದು ದೊಡ್ಡ ಗದ್ದಲ ಮಾಡಿದ್ರಿ. ಆದರೆ ಅದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಇಂಪ್ಲಿಮೆಂಟು ಮಾಡಿರಲಿಲ್ಲ. ಅದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವಾಗ ಮತ್ತೆ 3% ಎಕ್ಸೆಸ್ ಆಗಿ ಮಾಡಿದ್ರು, ನಾನು ಎಗೇನ್ 2 ರೂಪಾಯಿ ಕಡಿಮೆ ಮಾಡಿಬಿಟ್ಟೆ. 1 ರೂಪಾಯಿ ಜಾಸ್ತಿ ಮಾಡಿದ್ದು, 1.25 ರೂಪಾಯಿ, 2 ರೂಪಾಯಿ ಕಡಿಮೆ ಮಾಡಿಬಿಟ್ಟೆ, ಜನಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಾನು ಪಕ್ಕದ ರಾಜ್ಯಗಳನ್ನು ಮಾಡ್ಲಾಕ್ಕೆ ತಗೋಬೇಡಿ ನೀವು. ಎಲ್ಲ ತಮಿಳ್ನಾಡಲ್ಲಿ 3 ರೂಪಾಯಿ ಮಾಡಿದ್ರು, ಇವೆಲ್ಲ ಬೇಕಿಲ್ಲ ನಮಗೆ. ನಮ್ಮ ರಾಜ್ಯ ಮಾಡಲಾಗಬೇಕು ಬೇರೆ ರಾಜ್ಯಕ್ಕೆ, ಆ ರೀತಿಯ ತೀರ್ಮಾನಗಳು ತಗೊಳ್ಳಿ ನೀವು. ನಾನು ನಿಮಗೆ ಮನವಿ ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಇಲ್ಲಿ ಯಾವ ಉತ್ತರ ಕರ್ನಾಟಕದ ಭಾಗದ್ದು ಮನೆಗಳ ವಿಷಯದಲ್ಲಿ ಇಲ್ಲೇನು ಬರೆದಿದ್ದಾರೆ. ಇವತ್ತು ನಾನು ಈ ಮನೆಗಳ ವಿಷಯದಲ್ಲಿ ಸ್ವಲ್ಪ ರೀಸರ್ವೆ ಮಾಡಿಸಿ ಅಶೋಕ್ ಅವರೇ. ಇಲ್ಲಿ ಏನಾಗಿದೆ, ಭಾಳ ಜನ ಈಗಲೂ ಬರ್ತಾರೆ, ಬಟ್ ನಮ್ಮ ಅಧಿಕಾರಿಗಳು ನಿಮ್ಮನ್ನು ಮಿಸ್ಲೀಡ್ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಕಡೆ ನಾನು ನಮ್ಮ ಯಡಿಯೂರಪ್ಪನವ್ರ ಗಮನಕ್ಕೆ ತರ್ತಕ್ಕಂಥ ಸೋಮಣ್ಣವ್ರು ಬಂದು ನೋಡಿದೆ. ಇಲ್ಲಿ ಯಡಿಯೂರಪ್ಪನವರು ಮತ್ತು ಚೀಫ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ವಿಸಿಟೆಡ್ ದ ವಿಲೇಜ್. ಎಲ್ಲಿ? ಬೆಳಗಾವಿ ಅಥಣಿ ತಾಲೂಕು. ಇಲ್ಲಿ ವಿಸಿಟ್ ಮಾಡ್ತೀರಿ ನೀವು ಯಡಿಯೂರಪ್ಪನವರೇ. ಇಲ್ಲಿ ಏನಾಗುತ್ತೆ, ಅವನ ಪರಿಸ್ಥಿತಿ ನೋಡಿ, ಅಲ್ಲೇ 5 ಲಕ್ಷ ರೂಪಾಯಿ ಚೆಕ್ ಕೊಡ್ತೀರಿ ನೀವು. ಆ ಚೆಕ್ ನೀವು ಕೊಟ್ಟು ಈ ಕಡೆ ಬಂದ ಮೇಲೆ ಯಾರೋ ಕಾಂಬ್ಳೆ ನನಗೆ ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಇವೆಂಟ್ ಪಂಚಾಯತ್ ಅಫಿಷಿಯಲ್ಸ್ ಟುಕ್ ಅವೇ ದ ಚೆಕ್ ಪ್ರಾಮಿಸಿಂಗ್ ಟು ಟ್ರಾನ್ಸ್ಫರ್ ದ ರಿಲೀಫ್ ಅಮೌಂಟ್ ಇನ್ ಹಿಸ್ ಬ್ಯಾಂಕ್ ಅಕೌಂಟ್. ಹಿ ವಾಸ್ ನಾಟ್ ರಿಸೀವ್ಡ್ ಎನಿಥಿಂಗ್ ಟಿಲ್ ನೌ. ಇದು ಬೆಳಗಾವಿ ದರೂರ್ ವಿಲೇಜು. ಅವನ ಹೆಸರು ಅಶೋಕ್ ಕಾಂಬ್ಳೆ ಅಂತ, ರೈತ. ದುಡ್ಡು ನೀವು 5 ಲಕ್ಷ ಕೊಟ್ಟಿದ್ರಿ ಚೆಕ್ನ, ನೀವು ಬಂದ ಮೇಲೆ ಅವನು ಯಾವನ PDO ದುಡ್ಡು ತಗೊಂಡು ಅವನು ಕಿತ್ಕೊಂಡು ಅವ್ನು ವಾಪಸ್
ಕಾಂಬ್ಳಿ ದಾರೂರ್ ಅಂತಕ್ಕಂಥ ವಿಲೇಜ್, ದರೂರ್ ಅಥಣಿ ತಾಲೂಕಲ್ಲಿ ಇದು ಆ ಜನಗಳ ಫೇಟ್ ಏನಾಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಈ ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಈಗ ನೋಡಿ ಕೇಂದ್ರ ಸರ್ಕಾರದ್ದು 10 ಸೆಂಟ್ರಲ್ ಸ್ಕೀಮ್ನಲ್ಲಿ ಇಲ್ಲಿವರೆಗೆ ಫಸ್ಟ್ ಕ್ವಾರ್ಟರ್ ಆದರೂ ಅಮೌಂಟೇ ರಿಲೀಸ್ ಆಗಿಲ್ಲ ಅಂತ ಹೇಳಿ ಇಲ್ಲೇನೋ ಒಂದು ಆರ್ಟಿಕಲ್ ಬರ್ಕೊಂಡವ್ರೆ. ಇದು ಒಂದು ಕಡೆ. ನಾನು ಇಲ್ಲಿ ಈ ಆಯಿಲ್ ಪೂಲ್ದು ಏನು ಡಿಸ್ಕಷನ್ ನಡೀತಾ ಇದೆಯಲ್ಲ, ಈ ಆಯಿಲ್ ಪೂಲ್ ಡಿಸ್ಕಷನ್ ಏನಿದೆ, ನಾನು ಅಧ್ಯಕ್ಷರೇ ಇದನ್ನು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಆಯಿಲ್ ಪೂಲ್ ಡಿಸ್ಕಷನ್ ಬಗ್ಗೆ. ಇದು ನಾನು ಮಾಧುಸ್ವಾಮಿ ಅವರೇ ಒಂದು ವಿಷಯ ನಿಮ್ಮ ಮುಂದೆ ಇಡಬೇಕಾಗ್ತದೆ ಸದನದಲ್ಲಿ. ಯಾವ UPA ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ, ಆಗ ನರಸಿಂಹರಾವ್ ಪ್ರಧಾನಮಂತ್ರಿಗಳು, ಅವರು ಪ್ರಧಾನಮಂತ್ರಿಗಳು, ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರು, ಸುಮಾರು 19,000 ಕೋಟಿ ರೂಪಾಯಿಗಳು ಯಾವೊಂದು ಹೊರದೇಶದಿಂದ ಆಯಿಲ್ ಕಂಪ್ನಿಯವರು ಆಯಿಲ್ ಸಪ್ಲೈ ಮಾಡಿರ್ತಾರೆ ಅವ್ರಿಗೆ ಪೇಮೆಂಟ್ ಕೊಟ್ಟಿರೋದಿಲ್ಲ ಇವರು. ಆವತ್ತಿನ ಕೇಂದ್ರ ಸರ್ಕಾರ ಚುನಾವಣೆ ಬರ್ತದೆ, ಚುನಾವಣೆ ಬಂದಾಗ ಮತ್ತಿನ್ನ ರೇಟ್ ರೈಸ್ ಮಾಡಾಗಿಲ್ಲ ಇವರು, ಅದಕ್ಕೆ ಆ ಅಮೌಂಟ್ ಕೊಡದೆ ಡೆಫರ್ ಮಾಡ್ಕೊಂಬಿಟ್ಟಿದ್ರು. ನಂತರ 11 ದಿನ ವಾಜಪೇಯಿ ಅವರು ಬಂದರು. ವಾಜಪೇಯಿ ಅವರು ನಾನು 11 ದಿವಸದಲ್ಲಿ ನಾನೇನು ಮಾಡೋಕ್ಕಾಗುತ್ತೆ, ಯಶವಂತ್ ಸಿನ್ಹಾ ಬಹುಶಃ ಫೈನಾನ್ಸ್ ಮಿನಿಸ್ಟ್ರು, ಅದನ್ನು ಹಾಗೆ ಇಟ್ಟರು, ಮತ್ತೆ ಪೆಂಡಿಂಗ್ ಇಟ್ಟಿದ್ರು. ಕರ್ನಾಟಕದಿಂದ ಒಬ್ಬ ಕನ್ನಡಿಗನ್ನ ಏನು ಪ್ರಧಾನಮಂತ್ರಿ ಮಾಡಿ ಕಳಿಸಿದ್ರು, ಅವ್ರಿಗೊಂದು ಅವಕಾಶ ಸಿಕ್ತು. ಅವತ್ತು ಲೆಟ್ರ್ ಕಳಿಸ್ತಾರೆ, ಯಾವ ಕಂಪ್ನಿಗಳು ಆಯಿಲ್ ಕೊಟ್ಟಿದ್ರು, ನಾವು ಆಯಿಲ್ ಕೊಡೋದನ್ನು ನಿಲ್ಲಿಸ್ತೀವಿ ಅಂತಾರೆ. ಆಗ ಅಧಿಕಾರಿ ಬಂದು ದೇಶದಲ್ಲಿ ಆಕಾರ ಆಗ್ತದೆ, ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತಾರೆ. 19,000 ಕೋಟಿ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಕ್ಲಿಯರ್ ಮಾಡ್ತಾರೆ ಅವತ್ತು. ಆಗ ಅದು ಕ್ಲಿಯರ್ ಮಾಡಿದ ಮೇಲೆ 3 ರೂಪಾಯಿನೋ ರೈಸ್ ಮಾಡ್ತಾರೆ, ಪೆಟ್ರೋಲ್ದು ಡೀಸೆಲ್ದು ರೇಟ್ನ 2 ರೂಪಾಯಿ 3 ರೂಪಾಯಿ. ಸಿಮೆಂಟ್ ಇದು ನಮ್ಮ ಸೀಮೆಎಣ್ಣೆದನ್ನು ರೈಸ್ ಮಾಡಿ ತಂದಿರ್ತಾರೆ ಪ್ರಪೋಸಲ್. ನಥಿಂಗ್ ಡೂಯಿಂಗ್, ಬಡವರು ಉಪಯೋಗ ಮಾಡ್ತಕ್ಕಂಥ ಸೀಮೆಎಣ್ಣೆದ ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆ ಮಾಡೋದಿಲ್ಲ ಅಂತೇಳಿ ಅದನ್ನು ಟರ್ನ್ ಡೌನ್ ಮಾಡಿ ಓನ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ರು. ದೊಡ್ಡ ಆಕಾರ ಇದ್ದೋಯ್ತು. ನಮ್ಮ ಕರ್ನಾಟಕದಲ್ಲೇ ದೇವೇಗೌಡರನ್ನ ಶಾಪ ಹಾಕಿದ್ರು, ಇವನೇನೋ ಹೋಗಿ ಪ್ರಧಾನಮಂತ್ರಿಯಾಗಿ ಏನು ಕಿತ್ಕುಟೆ ಆಗ್ದ, 2 ರೂಪಾಯಿ ಜಾಸ್ತಿ ಮಾಡಿಬಿಟ್ಟ ನಮಗೆ ಹೊರೆ ಹೊರಿಸ್ತಾ ಅಂತೇಳಿ. ಅದಕ್ಕೆ ನಾನು ಹೇಳಿದ್ದು, ಇದು ಯಾವ ಸರ್ಕಾರಗಳು ಬಂದರೂ ಈ ಟೀಕೆ ತಪ್ಪಿದ್ದಲ್ಲ ರೇಟ್ ರೈಸ್ ಮಾಡಿದಾಗ. ಇಲ್ಲಿ ಆಯಿಲ್ ಬಾಂಡ್ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಈ ದೇಶದಲ್ಲಿ 2002ನೇ ಇಸ್ವಿನಲ್ಲಿ. ಆಯಿಲ್ ಬಾಂಡ್ನ ಪ್ರಾರಂಭ ಆದಂಥದ್ದು 2002ರಲ್ಲೇನಿದೆ. ಇಲ್ಲಿ ಅಧ್ಯಕ್ಷರೇ, ದ BJP ಆ್ಯಂಡ್ ವಾಜಪೇಯಿ ಲೆಡ್ NPA ಗೌರ್ಮೆಂಟ್ 1999-2004 ಗೇವ್ ಬರ್ತ್ ಟು ಆಯಿಲ್ ಬಾಂಡ್ಸ್ ಅಂತಕ್ಕಂಥದ್ದು. ರಾಮನಾಯಕ್ ಅವರು 3 ಮೊಡಾಲಿಟೀಸ್ ನೀಡ್ತಾರೆ ಆ ಟೈಮ್ನಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿ. ಆ 3 ಮೊಡಾಲಿಟೀಸ್ ಏನಪ್ಪ ಅಂದರೆ, ಒಂದು ಈ ಅಡ್ಜಸ್ಟ್ಮೆಂಟ್ ಆಫ್ ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್ಗೆ ಇಶ್ಯೂ ಬಾಂಡ್ ಟು ಕಂಟ್ರೋಲ್ ಆಯಿಲ್ ಪೂಲ್ ಡೆಫಿಸಿಟ್ ಆ್ಯಂಡ್ ಇನ್ಕ್ರೀಸ್ ಪ್ರೈಸಸ್ ಅನ್ನೋದೊಂದು. ಅಲ್ಲಿಂದ ದ BJP ವಾಜಪೇಯಿ ಲೆಡ್ NPA ಗೌರ್ಮೆಂಟ್ ಆಫ್ 1999-2004 gave birth to oil bonds. Ram Nayak, the petroleum minister in that government, spoke in parliament and to the press several times in the 2000-2002 period on oil bonds. In September 2000, for example, Nayak told the press that he would discuss petroleum pricing with the finance minister and crucially said, we have to tackle the situation with a maximum of 3 options: adjustment of taxes and duties, issue bonds to control oil pool deficit and increase prices. ಈ 3 ಮೊಡಾಲಿಟೀಸ್ ಇಟ್ಟಾಗ ಆಗ ಇವರು ಆಯಿಲ್ ಬಾಂಡ್ದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತದೆ. ಅದಾದ ಮೇಲೆ ಅದು ನಿರಂತರವಾಗಿ ನಡ್ಕೊಂಬಂತು. ಆದರೆ ಒಂದು ಇಲ್ಲಿ ಪ್ರಶ್ನೆ, ನೆನ್ನೆ ಇಲ್ಲೇನು ಡಿಸ್ಕಷನ್ ನಡೀತಾ ಇತ್ತು, ಇಲ್ಲಿ ಒಂದು ನಾವು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಈಗ ಬಂದ ಮೇಲೆ 2014ರಲ್ಲಿ ಏನು ಇದ್ದಂಥದ್ದು ಅವ್ರ ಅಧಿಕಾರಕ್ಕೆ ಬಂದಾಗ ಇಲ್ಲಿ ಇಲ್ಲಿವರೆಗೆ ಅಂದರೆ ಮುಂದಿನ ಫೈನಾನ್ಷಿಯಲ್ ಇಯರ್ ಮಾರ್ಚ್ವರೆಗೆ 20,000 ಕೋಟಿ ಏನು ಕಟ್ಟಬೇಕೀಗ
ಇಲ್ಲಿವರೆಗೆ ಅವರು 2014ರಿಂದ ಈ ಆಯಿಲ್ ಬಾಂಡ್ಗೆ 83,000 ಕೋಟಿನ ಹೊಂದಿಸಿದ್ದಾರೆ. ಆಯಿಲ್ ಬಾಂಡ್ ಇದಕ್ಕೆ ಕೊಡ್ತಕ್ಕಂಥದ್ದಕ್ಕೆ 83,000 ಕೋಟಿ, ಅದರಲ್ಲಿ 20,000 ಕೋಟಿ ಮುಂದಿನ ಫೈನಾನ್ಷಿಯಲ್ ಇಯರು ಸೇರಿ, ಫೈನಾನ್ಷಿಯಲ್ 22 ಸೇರಿ. ಇದು ಏನಿದೆ ಅಧ್ಯಕ್ಷರೇ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಬಂದ ಮೇಲೆ ಏನೋ ಒಂದು ಪೆಟ್ರೋಲಿಯಮ್ದು ಈ ಒಂದು ಟ್ಯಾಕ್ಸನ್ನು ಏನು ಎಕ್ಸೆಸ್ ನಮ್ಮ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದು, ನಿಮ್ಮ ಸೆಸ್ ಟ್ಯಾಕ್ಸು ಇದೆಲ್ಲ ಸೇರಿದ್ರೆ ಎಕ್ಸೈಸ್ ಟ್ಯಾಕ್ಸು ಇವತ್ತು 19 ಲಕ್ಷ ಕೋಟಿ ಕಲೆಕ್ಷನ್ ಬರುತ್ತೆ 14ರಿಂದ. ಅಂದರೆ 2290% ಎಕ್ಸೈಸ್ ಬರ್ತಕ್ಕಂಥದ್ದು. ದ ಫ್ಯೂಯಲ್ ಎಕ್ಸೈಸ್ ಕಲೆಕ್ಟೆಡ್ ಇನ್ ಜಸ್ಟ್ 1 year, fiscal year 21 is 3.71 crore. This is 588% more than all the oil bond payments the Modi government made so far ಅಂತಕ್ಕಂಥದ್ದು ಒಂದು ಭಾಗ. ಅದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅವ್ರು ಕಾಂಗ್ರೆಸ್ ನಾಯಕರು ಅಲ್ಲಿ ಚರ್ಚೆ ಮಾಡ್ಕೊಳ್ಳಿ, ನಾನು ಅದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಶ್ನೆ ಅಧ್ಯಕ್ಷರೇ, ಒಂದು ನರೇಂದ್ರ ಮೋದಿ ಅವರು ಬಡವರ ಪ್ರಧಾನಮಂತ್ರಿ ಅಂತಕ್ಕಂಥದ್ದನ್ನು ಪದೇ ಪದೇ ಏನು ಹೇಳ್ತಾರೆ. ಇಲ್ಲಿ ನನಗೆ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ಏನಾಗಿದೆ, ಈ ಕಾರ್ಪೊರೇಟ್ ಕಂಪನಿಗಳಿಗೆ ಕೆಲವರು ಹೇಳ್ತಕ್ಕಂಥದ್ದು 27% ಟ್ಯಾಕ್ಸ್ ರೇಟ್ನ ರಿಡ್ಯೂಸ್ ಮಾಡಿದ್ರು ಅಂತೇಳಿ, ಇನ್ನು ಕೆಲವರು ಹೇಳ್ತಾರೆ 40% ಅಂತಂತಂದ್ರೆ ಕೆಲವರು ಹೇಳ್ತಾರೆ ಎಕ್ಸ್ಪರ್ಟ್ಸ್ಗಳು. ಇಲ್ಲಿ ಫೈನಾನ್ಷಿಯಲ್ ಇಯರ್ 20ನಲ್ಲಿ ಏನು 4.6 ಇದ್ದಂಥ 5.6 ಇತ್ತು ಈ ಟ್ಯಾಕ್ಸ್ ಕಲೆಕ್ಷನ್ನು ಕಾರ್ಪೊರೇಟ್ ಕಂಪ್ನಿಗಳಿಂದ. 5.6 ಇನ್ ಫಿಸಿಕಲ್ ಇಯರ್ 2020. ಇದು 2021ಗೆ 4.6 ಕೋಟಿ ರಿಡ್ಯೂಸ್ ಆಯಿತು ಲ್ಯಾಕ್ಸ್ಗೆ. ಅಂದರೆ 1 ಲಕ್ಷ ಕೋಟಿ ಅವ್ರಿಗೆ ಬೆನಿಫಿಟ್ ಕೊಟ್ಟರು ಕಾರ್ಪೊರೇಟ್ ಕಂಪ್ನಿಗಳಿಗೆ. ಅದು ಯಾತಕ್ಕೆ ಅವ್ರಿಗೆ ಯಾರು ಅವರಿಗೆ ಅಡ್ವೈಸ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಇಲ್ಲಿ ಅಧ್ಯಕ್ಷರೇ, ಯಾವ ಬಡವ ಇದನ್ನಲ್ಲ ನಿರ್ಗತಿಕ, ಅವನಿಗೇನು ಮಾಡ್ತಾರೆ, ಅವನ ಪರಿಸ್ಥಿತಿ ಫೈನಾನ್ಷಿಯಲ್ ಇಯರ್ 2020ನಲ್ಲಿ ಅವನು 2.4 ಲಕ್ಷ ಕೋಟಿ ಅವನಿಂದ ಟ್ಯಾಕ್ಸ್ ಬಂದಿದ್ದರೆ ಎಕ್ಸೈಸ್ ಡ್ಯೂಟಿನಲ್ಲಿ, ಇಲ್ಲಿ ಫೈನಾನ್ಷಿಯಲ್ ಇಯರ್ 2021ಗೆ 3.9 ಕೋಟಿ ಕಲೆಕ್ಷನ್ ಆಗುತ್ತೆ ಈ ನಿರ್ಗತಿಕನಿಂದ. ಇದು ಬದಲಾವಣೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಡೆಲ್ಲಿಗೆ ಹೋದಾಗ ಚರ್ಚೆ ಮಾಡಿ ಈ ವಿಷಯಗಳನ್ನು, ಎಲ್ಲಿ ನಾವು ಎಡವ್ತಾ ಇದ್ದೇವೆ ಇದನ್ನು ನಾನು ತರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಹೇಳ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು 70,000 ಕೋಟಿ ಇವತ್ತು 6,000 ರೂಪಾಯಿನಾಗೆ ರೈತರು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಒಂದು ನಾನು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಒಂದು ಕಡೆ ನೀವು ರೈತನಿಗೆ ಕೊಟ್ಟಾಗ ಮಾಡಿದ್ದೀರಿ, ಮತ್ತೊಂದು ಕಡೆ ರೈತನಿಗೆ ಕೊಡ್ತಾ ಇದ್ದಂಥ ಸಬ್ಸಿಡಿಗಳನ್ನೆಲ್ಲ ಕಟ್ ಮಾಡಾಕಿದ್ದೀರಿ. ಗೊಬ್ಬರದ ಮೇಲಿರ್ತಕ್ಕಂಥ ಸಬ್ಸಿಡಿಗಳನ್ನು ತೆಗೆದುಹಾಕಿ ಇವತ್ತು ನಾವೇನೋ 6,000 ರೂಪಾಯಿ ಕೊಡ್ತೀವಿ 3 ಕಂತಲ್ಲಿ 2,000 ಅಂತ ಹೇಳಿ ಏನು ಹೇಳ್ತಾ ಇದ್ದೀರಿ. ಇರ್ತಕ್ಕಂಥ ವಾಸ್ತವಾಂಶ ರೈತನಿಗೆ ಕೊಡ್ತಕ್ಕಂಥ ಸಬ್ಸಿಡಿಯನ್ನು ನಿಲ್ಲಿಸಿದ್ದೀರಿ. ಇದು ಆಗಿರ್ತಕ್ಕಂಥದ್ದು. ನಾನು ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಇದೇ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟ್ರು ಗೊಬ್ಬರದ ಮೇಲಿನ ಸಬ್ಸಿಡಿಯನ್ನು ತೆಗೆದುಹಾಕಿರ್ತಾರೆ. ದೇವೇಗೌಡರು ಪಾರ್ಲಿಮೆಂಟ್ ಸದಸ್ಯರಾಗಿ ವಿರೋಧ ಮಾಡ್ತಾರೆ. ಕೊನೆಗೆ ಅವರೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿ ಅವತ್ತು 2,500 ಕೋಟಿ ರೈತನಿಗೆ ಸಬ್ಸಿಡಿ ಕೊಟ್ಟರು. ಅವತ್ತಿದ್ದು ಬಜೆಟ್ಟು ಕೇಂದ್ರ ಸರ್ಕಾರದ್ದು 2,02,000 ಕೋಟಿ ಕೇಂದ್ರ ಸರ್ಕಾರದ ಬಜೆಟ್ಟು, 2,02,000 ಕೋಟಿ. ಇವತ್ತು 30 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬಜೆಟ್. ಅದಷ್ಟೇ ಅಲ್ಲ, ಯಾವ ಅಕ್ಕಿ ಬಗ್ಗೆ ಚರ್ಚೆ ಮಾಡ್ತಾರೆ, ಅಕ್ಕಿ ನಾವೇನೋ ಕೊಟ್ಟು ಹಸಿದಿರಬಾರ್ದು ಅಂತೇಳಿ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನಗರ ಪ್ರದೇಶದ ಬಡವರಿಗೂ ಅಕ್ಕಿ ಕೊಡಬೇಕು ಅಂತೇಳಿ, ಫುಡ್ ಸೆಕ್ಯೂರಿಟಿ ಕೊಡಬೇಕು ಅಂತ 8,500 ಕೋಟಿ ಹಣವನ್ನು ಕೊಡ್ತಾರೆ. ದೇಶದಾದ್ಯಂತ ನಗರ ಪ್ರದೇಶಕ್ಕೂ ಅದನ್ನು ಎಕ್ಸ್ಟೆಂಡ್ ಮಾಡಿ ಕೆಲವರು ಸರ್ಟಿಫಿಕೇಟ್ ತಗೋತಾರೇನೋ ನಾವೇ ಮಾಡಿದ್ದು ಯಾರೂ ಮಾಡಲಿಲ್ಲ ಅಂತ ಹೇಳಿ. ಅವತ್ತು ನೀವು ಮಂತ್ರಿ ಇದ್ದೀರ ಜಯಂತ್ ಪಟೇಲ್ ಕಾಲದಲ್ಲಿ, ಆರ್ಥಿಕ ಸಚಿವರು. ದೇವೇಗೌಡರು ಕೊಟ್ಟಂಥ ಕಾರ್ಯಕ್ರಮದಿಂದ 50% ಬರ್ಡನ್ ಕಡಿಮೆ ಮಾಡಿಕೊಟ್ಟಿದ್ರು ಅವರಿಗೆ. ನೆನೆಸ್ಕೊಳ್ಳಲ್ಲ ಇದನ್ನು. ಇದು ಇರ್ತಕ್ಕಂಥ ವಾಸ್ತವಾಂಶ. ಅದರಿಂದ ನಾನು ಇಲ್ಲಿ ರೆಸಲ್ಯೂಷನ್ ಮಾಡ್ಕೊಂಡು ಹೋಗಿ ಅಂತಲೂ ಹೇಳಲ್ಲ.
ಆದರೆ ಇವತ್ತೇನು ನೀವು 67% ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಈ ಪೆಟ್ರೋಲಿಯಂನ ಒಂದು ದರವನ್ನು ಇವತ್ತೇನು ಏರಿಕೆ ಆಗಲಿಕ್ಕೆ ನೀವು ನಿಮ್ಮ ತೀರ್ಮಾನಗಳಿದೆ ನೋಡಿ. ಮೇ 24 ಹೇಳಿ. ಇವತ್ತು ತಾವು ಪೆಟ್ರೋಲ್ನ ಬಗ್ಗೆ ರೇಟ್ ರೈಸ್ ಆಗಿದ್ದು ಭಾಳ ವಿಚಾರವನ್ನು ಬೆಳಕು ಚೆಲ್ತಾ ಇದ್ರಿ. ಆದರೆ ನಮ್ಮ ಹಿರಿಯರು ಮಾಡಿದ ತಪ್ಪಿದೆ. ಯಾಕೆಂತಂದರೆ ಬೇರೆ ಬೇರೆ ದೇಶದವರು ವೆಲ್ಲನ್ನು ಬೈ ಮಾಡಿದ್ದಾರೆ. ಎಲ್ಲಿ ಅರಬ್ ಕಂಟ್ರಿಯಲ್ಲಿ ವೆಲ್ಲನ್ನು ಬೈ ಮಾಡಿ ಇವತ್ತು ಪೆಟ್ರೋಲನ್ನ ಅವ್ರು ತಗೊಂಡು ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಯಾವುದೇ ಪೆಟ್ರೋಲ್ ವೆಲ್ಲನ್ನು ಬೈ ಮಾಡುವಂಥ ಚಿಂತನೆಗೇ ಹೋಗಲಿಲ್ಲ. ಅದು ದೊಡ್ಡ ತಪ್ಪಾಗಿರುವಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೋಸ್ಕರ ಹೇಳಿದ್ದು, ಇಲ್ಲಿ ನಾನು ಯಾವ ಪಕ್ಷಗಳ ಬಗ್ಗೆನೂ ದೋಷ ಕೊಡಲ್ಲ ಅಂದಿದ್ದು, ಯಾವ ಸರ್ಕಾರಗಳ ಬಗ್ಗೆನೂ ದೋಷ ಕೊಡಲ್ಲ ಅಂದಿದ್ದು. ಇಲ್ಲಿ ಪೆಟ್ರೋಲಿಯಂನ ಉತ್ಪಾದನೆ ಮಾಡ್ತಕ್ಕಂಥದ್ದೇನಿದೆ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಗಮನ ಕೊಡೋದು. ಈಗ ಬಹುಶಃ ಮುಂದಿನ ದಿನಗಳಲ್ಲಿ ಈ ಬಯೋಗ್ಯಾಸ್ ಇರ್ಬೋದು ಮತ್ತು ಈಥೇನ್ ಇರ್ಬೋದು, ಇದರ ಬಗ್ಗೆ ಎಲ್ಲ ಸ್ವಲ್ಪ ಏನು ಆ ಕಡೆ ಗಮನ ಹರಿಸಿದ್ದಾರೆ. ಬಹುಶಃ ಅದು ಸ್ವಲ್ಪ ರಿಲೀಫ್ ಸಿಗಬಹುದು ಮುಂದಿನ ದಿನಗಳಲ್ಲಿ. ಆದರೆ ಇಲ್ಲಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಯಾವ ಒಂದು ಮೇ 2014ನಲ್ಲಿ 71 ರೂಪಾಯಿ ದರ ಆಯಿತು, 71.41. ಇಲ್ಲಿ ಅವತ್ತು ಬೇಸ್ ಪ್ರೈಸು 63% ಇತ್ತು. ಬೇಸ್ ಪ್ರೈಸು ಸ್ಟೇಟ್ ಟ್ಯಾಕ್ಸು 18% ಇತ್ತು 2014ರಲ್ಲಿ. ಸೆಂಟ್ರಲ್ ಟ್ಯಾಕ್ಸು 16% ಇತ್ತು. ಡೀಲರ್ ಕಮಿಷನ್ನು 3% ಇತ್ತು. ಈಗ ಫೆಬ್ರವರಿ 2021ನಲ್ಲಿ 86 ರೂಪಾಯಿ ಏನಾಗಿತ್ತು, ಈಗ 105 ರೂಪಾಯಿ ಆಗಿದೆ. ಅದೊಂದು ಭಾಗ ಇರಲಿ. ಫೆಬ್ರವರಿ ತಿಂಗಳಿನಲ್ಲಿ 2021 ಫೆಬ್ರವರಿ 86.3 ರೂಪಾಯಿ ಏನಿತ್ತು, ಇಲ್ಲಿ 36% ಬೇಸ್ ಪ್ರೈಸ್ ಇದೆ. ಈಗ ಕೇಂದ್ರ ಸರ್ಕಾರ ಬೇಸ್ ಪ್ರೈಸು ಪೆಟ್ರೋಲ್ದು ನಿಜವಾದ ಬೆಲೆ. ಇಲ್ಲಿ ಸ್ಟೇಟ್ ಟ್ಯಾಕ್ಸು 23%ಗೆ ರೈಸ್ ಮಾಡ್ಕೊಂಡಿದ್ದೀರಿ. ಸೆಂಟ್ರಲ್ ಟ್ಯಾಕ್ಸು 37% ರೈಸ್ ಆಗಿದೆ. ಡೀಲರ್ ಕಮಿಷನ್ನು 4% ಇದೆ. ಇಲ್ಲಿ ತಾವೇನು ದೊಡ್ಡ ಮಟ್ಟದಲ್ಲಿ ಇವನಿಗೆ ಹೊರೆ ಹೊರಿಸಿದ್ದೀರಿ. ಇದರಿಂದ ಏನು ಎಲ್ಲ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಆಗಿದೆ. ಇವತ್ತು ನಮ್ಮ GST ಏನು ನಮ್ಮ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ಜನತೆ GDPಗೆ 17 ಲಕ್ಷ ಕೋಟಿ ಇವತ್ತೇನು ಸಂದಾಯ ಮಾಡ್ತಾರೆ GDPಗೆ. ಅದರಲ್ಲಿ ಪುನಃ ನಮಗೆ ಬರ್ತಕ್ಕಂಥದ್ದು 2.46 ಲ್ಯಾಕ್ಸ್ ಕ್ರೋರ್ ಬರ್ತದೆ. ಅಂದರೆ 14.4%. ಕೇಂದ್ರ ಸರ್ಕಾರ ಇದರಲ್ಲಿ 18% ಅವರು ಇಟ್ಕೋತಾರೆ. ನಿಮ್ಮ ಅರ್ಬನ್ ಬಾಡೀಸ್ ಏನಿದ್ದಾವೆ ಇವು 4% ಇಟ್ಕೋತಾರೆ. ಇಲ್ಲಿ ಇವತ್ತು ಯಾತಕ್ಕಿಂತ ಪರಿಸ್ಥಿತಿಗೆ ಬಂದಿದೆ, ನಮ್ಮ ಜನತೆ ಯಾವೊಂದು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಸುಮಾರು ಒಂದು 46%, ಏನು ನೀವು ಟ್ಯಾಕ್ಸ್ ಏನು 54% ಅವ್ರಿಗೆ ತಗೋತೀರಿ, 46% ಅವನ ಬದುಕಿಗೆ ಸೇವ್ ಮಾಡ್ಕೊಂಡಿರ್ತಾನೆ. ಒಂದು ಸೈಟ್ ತೊಗೊಂಡಿರ್ತಾನೆ, ಒಂದು ಚಿನ್ನ ತೊಗೊಂಡಿರ್ತಾರೆ ಯಾರು ಹೆಣ್ಮಕ್ಳು. ಇವತ್ತು ಈ ಒಂದು ಕೋವಿಡ್ ಬಂದ ನಂತರ ಈ ಒಂದು ಸೈಟ್ಗಳಿರ್ಬೋದು, ಮನೆಗಳಿರ್ಬೋದು, ಚಿನ್ನ ಇರ್ಬೋದು, ಅವರ ಬದುಕನ್ನು ಉಳಿಸ್ಕೊಳ್ಳಿಕ್ಕೆ ಇದನ್ನೆಲ್ಲ ತಗೊಂಡೋಗಿ ಇವತ್ತು ಮಾರಾಟ ಮಾಡ್ಕೊಂಡು ಬೀದಿಗೆ ಬಂದಿದ್ದಾರೆ. ಈ ವರ್ಗದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಇವತ್ತು ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಸರ್ಕಾರದ ನೋಡಿ ನೆನ್ನೆ ನಿಮ್ಮ CAG ವರದಿ ಮಂಡನೆ ಮಾಡಿದ್ದೀರಿ ಸದನದಲ್ಲಿ. 2019-20ಕ್ಕೆ 29,800 ಕೋಟಿ ಹಣ ಆರ್ಥಿಕ ಇಲಾಖೆಗೆ ವಾಪಸ್ ಬಂದಿದೆ. ನಿಗದಿ ಮಾಡಿದಂಥ ಹಣ ಯೋಜನೆಗೆ ಖರ್ಚು ಮಾಡಲಿಕ್ಕೆ. ಅದ್ರ ಜೊತೆಗೆ ನೀವು 48,000 ಕೋಟಿ ಸಾಲನೂ ಮುಂದುವರಿಸಿದ್ದೀರಿ, ತಗೊಂಡಿದ್ದೀರಿ. ದುಡ್ಡು 29,000 ಕೋಟಿ 29,800 ಕೋಟಿ ಆರ್ಥಿಕ ಇಲಾಖೆಗೆ ವರ್ಗಾವಣೆ ಮಾಡ್ಕೊಂಡ್ರಿ. ಯಾವ ಕೆಲಸಗಳಿಗೆ ದುಡ್ಡು ಇಟ್ಟಿದ್ವೋ ಅದು ಯಾವುದೂ ಖರ್ಚು ಮಾಡಲಿಲ್ಲ. ಒಂದು ಕಡೆ ನೀವು ಆ ಹಣ ಇದ್ದಂಥದ್ದನ್ನು ಸರಿಯಾದ ರೀತಿ ನೀವು ಟೀಮ್ ಮಾಡ್ಕೊಂಡಿದ್ರೆ, ಟೀಮ್ ವರ್ಕ್ ಮಾಡಿದರೆ ಇವತ್ತು ಬೆಳಗಾವಿ ಪ್ರದೇಶದ, ಉತ್ತರ ಕರ್ನಾಟಕ, ಹಳೆ ಕರ್ನಾಟಕದ ಪ್ರಶ್ನೆಯಲ್ಲಿ ನಮ್ಮ ಸದಸ್ಯರುಗಳು ನಮಗೆ ಕೊಟ್ಟಂಥ ದುಡ್ಡೆಲ್ಲ ನಿಲ್ಲಿಸ್ಬಿಟ್ರಿ, ಎಲ್ಲ ಕೆಲಸಗಳು ನಿಂತೋಗಿದೆ, ನಮ್ಗೆ ಏನಾದ್ರು ಕೊಡಿ ಅಂತ ಏನು ಕೇಳ್ತಾರೆ. 29,000 ಕೋಟಿ ದುಡ್ಡು ವಾಪಸ್ ಖರ್ಚು ಮಾಡಿದೆ ಆರ್ಥಿಕ ಇಲಾಖೆಗೆ ಕೊಟ್ಕೊಂಡ್ರಿ. 48,000 ಕೋಟಿ ಸಾಲನೂ ತಗೊಂಡ್ರಿ. ಮತ್ತು PD ಅಕೌಂಟ್ಗಳಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಸುಮಾರು 4,500 ಕೋಟಿ ನಮ್ಮ ಅಧಿಕಾರಿಗಳೇನು ಇಟ್ಕೊಂಡವ್ರೆ. ಈ PD ಅಕೌಂಟಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಹಲವಾರು ಜನ ದುಡ್ಡನ್ನ ಯಾವ ರೀತಿ ಡೈವರ್ಟ್ ಮಾಡಿ ನುಂಗಾಕ್ತಾರೆ ಅಂತಕ್ಕಂಥದ್ದು ಹಲವಾರು ಸಂದರ್ಭದಲ್ಲಿ ಚರ್ಚೆ ಆಗೋಗಿದೆ.
PD ಅಕೌಂಟಲ್ಲಿ ಇಟ್ಕೊಂಡು ಕೆಲಸನೇ ಮಾಡಿದ್ರೆ ದುಡ್ಡು ನಂಗೆ ಹಾಕ್ತಾರೆ. ಹಲವಾರು ರೀತಿಯ ಈ ಥರ ಘಟನೆಗಳೇನಿದೆ, ಅದೇ 28,000 ಕೋಟಿನ ನೀವು ಡೆವಲಪ್ಮೆಂಟ್ಗೆ ಉಪಯೋಗ ಮಾಡ್ಬೋದಾಗಿತ್ತು. ಆರ್ಥಿಕ ಇಲಾಖೆ ವಾಪಸ್ ಕೊಟ್ಕೊಂಡ್ರಿ. ಒಂದು ಕಡೆ ದುಡ್ಡಿಲ್ಲ ಅಂತೀರಿ. ಪ್ಯಾಂಡಮಿಕ್ ಇದರಲ್ಲಿ ನಮಗೆ ರೆವಿನ್ಯೂ ಕಲೆಕ್ಷನ್ ಡ್ರಾಪ್ ಅಂತೀರಿ. ಎಕ್ಸೈಸ್ನಲ್ಲಿ ಏನಾದ್ರು ಕಡಿಮೆ ಆಗಿದೆಯಾ? ಇನ್ನೂ ಜಾಸ್ತಿ ಬಂದಿದೆ. ಲಾಕ್ಡೌನ್ ಪೀರಿಯಡ್ನಲ್ಲಿ ನನ್ನ ಅಭಿಪ್ರಾಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಇನ್ನೂ ಹೆಚ್ಚಿನ ಹಣ ಸಂಗ್ರಹ ಆಗಿದೆ. ಅದರಿಂದ ಇಲ್ಲಿ ನಮ್ಮ ನಾಡಿನ ಜನತೆ ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಸಂಕಷ್ಟದಲ್ಲಿರಲಿ ರಾಜ್ಯದ ಖಜಾನೆಯನ್ನು ತುಂಬಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಗೌರವ ತಂದು ಕೊಡ್ತಕ್ಕಂಥ ರೀತಿಯಲ್ಲಿ ನಾಡಿನ ಜನತೆ 6.5 ಕೋಟಿ ಜನತೆ ತೆರಿಗೆ ರೂಪದಲ್ಲಿ ನಿಮ್ಮ ಖಜಾನೆ ತುಂಬಿಸ್ಕೊಡ್ತಾರೆ. ಸರ್, ಆ ಖಜಾನೆಯಲ್ಲಿ ತುಂಬಿರ್ತಕ್ಕಂಥ ಹಣ. ಸರ್ ಒಂದು ನಿಮಿಷ ಅಧ್ಯಕ್ಷ, ಇಂಥ ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಜನತೆನೂ ಕೂಡ ತುಂಬಿಸ್ತಾ ಇದ್ದಾರೆ. ನಿಕಟಪೂರ್ವ ಮುಖ್ಯಮಂತ್ರಿಗಳು ಕೂಡ ಕೈಲಾದಷ್ಟು ಸಹಕಾರವನ್ನು ಎಲ್ಲ ಕಡೆ ಕೊಟ್ಟರು. ಯಾವುದೇ ಸರ್ಕಾರಗಳಿದ್ರೂ ಕೂಡ ಆಗ್ತಿತ್ತು ಮಾಡಲಿಕ್ಕೆ. ಇದನ್ನು ಲೂಟಿ ಮಾಡುವಂಥ ಕೆಲವು ಅಧಿಕಾರಿಗಳಿದ್ದಾರೆ. ಅದನ್ನು ನೀವು ಆ ಹೆಗ್ಣಗಳನ್ನ ಬಿಗಿ ಮಾಡಿ. ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಹೇಳ್ತಿದ್ರು, ಅಧಿಕಾರನ ವಿಕೇಂದ್ರೀಕರಣ ಮಾಡಬೇಕು ಅಂಥೇಳಿ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪುರಸಭೆ ಕೊಟ್ಟರು. ಆ ಎಲ್ಲ ಅಧಿಕಾರವನ್ನು ಮಟುಕುಗೊಳಿಸಿ ಮೈಸೂರನ್ನ ಸ್ವಚ್ಛತೆ ಮಾಡ್ತೀನಿ ಅಂಥೇಳಿ ಒಂದು 4 ರೂಪಾಯಿನ ಬ್ಯಾಗ್ಗೆ ನೋಡಿ ಇಲ್ಲಿ 69 ರೂಪಾಯಿ ಈ ಬ್ಯಾಗ್ಗೆ. ಇಲ್ಲಿ ನೋಡಿ, ಇಲ್ಲಿ ಇದು 15 ಲಕ್ಷ ಬ್ಯಾಗ್ ತಗೊಂಡಿರೋದು. ಎಷ್ಟು ಹೇಳಿ? 15 ಲಕ್ಷ. ಇದು ಒಂದರಲ್ಲಿ 6.5 ಕೋಟಿ ರೂಪಾಯಿ ಲೂಟಿ. ಹಿಂಗಾದ್ರೆ ಅಧ್ಯಕ್ಷರೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವ್ಯಾರಾದರೂ ಇಲ್ಲಿದ್ದರೆ 1 ರೂಪಾಯಿ 2 ರೂಪಾಯಿ ಯಾರಾದರೂ ತಗೊಂಡಿದ್ರೆ ಚುನಾವಣೆಯಲ್ಲಿ ಜನಕಾರಿ ಕೊಡ್ತೀವಿ. ನೋಡಿ, ಇಲ್ಲಿ ಹೊಡಿತಾರಲ್ಲ ಲೂಟಿಯ, ಇವರು ಯಾರು ಕೊಡ್ತಾರೆ? ಅಧ್ಯಕ್ಷರೇ ನೋಡಿ, ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ. ಇವ್ರು ಒಂದ್ಸತಿ IAS ಸೇರ್ಕೊಂಡ್ರೆ ಅಧ್ಯಕ್ಷ, IAS ಸೇರ್ಕೊಂಡ್ರೆ ಕಾರು, ಬಂಗ್ಲೆ, P1, ಅಟೆಂಡ್ರು, ಅಡುಗೆ ಮಾಡೋಕ್ಕೆ ರಿಟೈರ್ಡ್ ಆಗೋ ತನಕ 35 ವರ್ಷ ಶೋಕಿ ಮಾಡ್ತಾರೆ. ಅದಾದಮೇಲೆ ಒಬ್ಬೊಬ್ರ ಹತ್ರ 500 ಕೋಟಿ ಇದೆ ಆಸ್ತಿ. ಇದೆಲ್ಲಿಂದ ಬತ್ತು? ಕುಮಾರಣ್ಣ ಅವರು ಹಗರಣದಲ್ಲೂ ಇವರೇ ಅಧಿಕಾರಿ ಇರ್ತಾರೆ, ಯಡಿಯೂರಪ್ಪನವ್ರ ಹಗರಣದಲ್ಲೂ ಇವರೇ ಅಧಿಕಾರಿ ಇರ್ತಾರೆ, ಸಿದ್ದರಾಮಯ್ಯನವ್ರ ಹಗರಣದಲ್ಲೂ ಇವರೇ ಇರ್ತಾರೆ. ಆದರೆ ಸೈನಾಕರ್ ಯಾರು? ಇದೇ ಅಧಿಕಾರಿ. ಇವ್ರು ಯಾರ ಮೇಲೆ ಶಿಕ್ಷೆ ಮಾಡಿದ್ದೀರಿ? ಯಾರ ಮೇಲೆ ಯಾರು ಕ್ರಮ ತಗೊಂಡಿದ್ದೀರಾ? ಇವ್ರು ಶೋಕಿ ಮಾಡುತ್ತಲೇ ಅವ್ರೆ. ನಾಳೆ ರಿಟೈರ್ಡ್ ಆಗಿ ನಮ್ಮ ಮೇಲೆ ಚುನಾವಣೆಗೆ ಬರ್ತಾರೆ. ಇವ್ರಿಗೆ ನೀವು ಹೆದರ್ಕೊಂಡ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಕ್ಕಾಯ್ತೇನ್ರಿ? ನಾವು ಬದುಕಕ್ಕಾಯ್ತದ? ಯೋಚನೆ ಮಾಡಿ, ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವು ಗೌರವ ಇಲ್ಲ. ಈಗಲೇ ಕರ್ನಾಟಕ ರಾಜ್ಯದ ಆಸ್ತಿನ ಆಂಧ್ರದಲ್ಲಿ, UPಲಿ ಲೂಟಿ ಮಾಡಿ ಆಸ್ತಿ ಮಾಡ್ತಾ ಇದ್ದಾರೆ ಸ್ವಾಮಿ. ಲೂಟಿ ಮಾಡಿ ಆಸ್ತಿ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ, ನಾವೇನಾದ್ರು ಕೇಳಿದ್ರೆ ಇದ್ಯಾವುದೋ ಸೋಷಿಯಲ್ ಮೀಡಿಯಾ ಅದಲ್ಲ, ಕೆಲಸ ಇಲ್ಲದೆ ಇರೋ ಕೆಲವು ಇರ್ತವೆ, ತಗೊಳ್ಳಿ. ಬೆಳಗಿನ ಸಂಜೆ ಗಂಟೆ ಹಾಕತ್ಲೇ ಇರ್ತವೆ, ಬೆಳಗಿನ ಸಂಜೆ ತನಕ. ಆಮೇಲೆ ಪೇಯ್ಡ್ ಬೇರೆ, ಅದಕ್ಕೆ ಫೇಕ್ ಅಕೌಂಟ್ಸು. ಇಂಥವ್ರನ್ನ ನೀವು ಎಂಕ್ವೈರಿ ಮಾಡಿ ಅಂದ್ರೆ ನಾನು ಮಣ್ಣಿಂದ ಕೇಳ್ಕೊತಾ ಇದ್ದೀನಿ. ನೀವೇ ನಮ್ಮನ್ನು ರಕ್ಷಣೆ ಮಾಡದೇ ಇದ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು? ಇದು 6 ಕೋಟಿ ದುಡ್ಡು ನಮ್ಮ ಮೈಸೂರು KR ನಗರ ಶುಗರ್ ಫ್ಯಾಕ್ಟ್ರಿ. 6 ಕೋಟಿ ರೂಪಾಯಿ ಎಕ್ಸಾಮ್ಷನ್ ಕೊಡ್ದೇನೆ ನೀವು. ಸರ್ ಒಂದು ನಿಮಿಷ ಸರ್, ಎಕ್ಸಾಮ್ಷನ್ ಕೊಡ್ದೇನೆ ನಮ್ಮ ಶುಗರ್ ಫ್ಯಾಕ್ಟ್ರಿ ನಿಂತೋಗದೆ ಸರ್. ಸ್ಟಾಂಪ್ ಎಕ್ಸಾಮ್ಷನ್ ಕೊಡ್ದೇನೆ. ಆ ಹಿಂದಿನ DC ನುಂಗಿರೋ ದುಡ್ಡು 6 ಕೋಟಿ. ಸ್ವಾಮಿ, ಒಬ್ಬ ಮಂತ್ರಿ ಆದಾಗ ನಮಗೆ ಕೊಡೋದು ರಿನೋವೇಷನ್ಗೆ 5 ಲಕ್ಷ, ಒಬ್ಬ DCಗೆ 50 ಲಕ್ಷ. ಯಾಕೆ ಅವ್ರಿಗೆ 5 ಎಕರೆ ಇದು
ವಸತಿ ಗೃಹ ಯಾಕೆ 5 ಎಕರೆ? ಅವ್ರನ್ನೇನು ಸಾರ್ವಜನಿಕವಾಗಿ ನೋಡ್ತಾರಾ? ವಾಪಸ್ ತಗೊಳ್ಳಿ. ಅವೆಲ್ಲನೂ ಸಾರ್ವಜನಿಕರು ಕೊಡಿ, ಸರ್ಕಾರಿ ಕಟ್ಟಡಗಳು ಮಾಡಿ. ನಾವು ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಿ ಕಟ್ಟಡಗಳು ಮಾಡಿ. ನಾವೇನಾದ್ರೂ 10 ರೂಪಾಯಿ ಯಾವಂತವರ ಇಸ್ಬಿಟ್ರೆ ಬೆಳಗಿನ ಸಂಜೆ ಗಂಟ ಹೊಡೆದಿದ್ದು ತಾವು ಕುಮಾರಸ್ವಾಮಿ ನಿಮ್ಮ ಅಧಿಕಾರಿಗಳ ಮೇಯದ ಹೇಳಿದ್ರಿ ನಿಮ್ಮ ವಿಷಯ ಎಲ್ಲ ನೀವೇನ್ ಹೇಳಿದ್ರಿ ಅಂತ ಎಲ್ಲರಿಗೂ ಗೊತ್ತಾಯ್ತು. ನಾವು ನಿಮಗೆ ಮನವಿ ಮಾಡ್ತೀವಿ, ಇಂಥವ್ರನ್ನ ಇಲ್ಲಿ ಇತಿಹಾಸದಲ್ಲಿ KAS, ಓಕೆ, FDC, ಇಂಜಿನಿಯರ್, ಲೋಕಾಯುಕ್ತ, ACB ರೈಡ್ ಮಾಡಿರೋದು ನೋಡಿದೀವಿ. ಒಬ್ಬ IAS, ಒಬ್ಬ IPS ನೀವು ರೈಡ್ ಮಾಡೋ ತಾಕತ್ತ ಸರ್ಕಾರಕ್ಕೆ? ಏನು ಆಗಲ್ಲ. ಯಾವ ಸರ್ಕಾರನಾಗಲಿ ಮುಚ್ಚಾಕ್ತಾರೆ, ಮಾಡಿದಾರ? ಮಾತಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಆಲೆ ಬೇಸ್ ಹತ್ತಿದ್ದೀನಿ. ನನ್ನ 3 ಸತಿ ನನ್ನ ಜನ ಆಯ್ಕೆ ಮಾಡವ್ರೆ, ನನ್ನ ಸಚಿವರು ಮಾಡವ್ರೆ, ನನ್ನ ಕ್ಷೇತ್ರ ಜನ ಗೆಲ್ಸವ್ರೆ. ನನ್ನಂತವನಿಗೆ ಇಷ್ಟು ನೋವು ಕೊಟ್ಟ ಮೇಲೆ ಒಬ್ಬ MLA ಆಗಿರ್ತಾನೆ, ಅವನ ಆಚೆ ಬರ್ತಾನೆ, ಅವನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ನಮ್ಮ ರಕ್ಷಣೆಗೆ ಬನ್ನಿ, ನಮ್ಮ ರಕ್ಷಣೆ ಬನ್ನಿ ಅಧ್ಯಕ್ಷ. ನೋಡಿ, ನಾನು ಸತ್ಯ ಹೇಳಿ, ನಮ್ಮನ್ನು ಯಾರು ಗಮನಿಸಲ್ಲ. ಕೆಲವರು ಅದರಲ್ಲೂ 20ರಿಂದ 40 ಹೆಣ್ಮಕ್ಳೇನಾರು ಅಧಿಕಾರಿಗಳು ಇದ್ಬಿಟ್ರೆ ನಮ್ಮ ಜೊತೆ ಇದ್ದೇವೆ ವಿಲನ್ ಆಗ್ಬಿಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿನ. ಇದನ್ನ ಎಂಕ್ವೈರಿ ಮಾಡಿ. ಇದನ್ನ ನೋಡಿ ಸರ್, ಎಂಕ್ವೈರಿ ಮಾಡಿ. ಒಂದ್ ನಿಮಿಷ ಮಹೇಶ್. ಅಧ್ಯಕ್ಷರೇ, ಇದು ಈಗಾಗಲೇ ಅವರು ತಮಗೆ ಮನವಿ ಮಾಡಿದ್ದಾರೆ, ಇದ್ರ ಬಗ್ಗೆ ಗಮನ ಸೆಳಿಬೇಕು ಅಂತೇಳಿ ಅವರು ಲೆಟರ್ ಕೊಟ್ಟಿದ್ದಾರೆ. ಅದು ಬಂದಾಗ ಚರ್ಚೆ ಆಗ್ಲಿ. ಈಗ ಕುಮಾರಣ್ಣ ಅವರು ಇಷ್ಟೊತ್ತು ಮಾತಾಡಿದ್ದೆಲ್ಲ ಸಬ್ಜೆಕ್ಟ್ ಹೊರಟೋಗ್ತದೆ. ಆಮೇಲೆ ಮಾತಾಡ್ಲಿ ಕುಮಾರಣ್ಣ. ಇಲ್ಲ, ಅವರು ಹೇಳ್ತಾರೆ ಒಂದು ಹಕ್ಕುಚ್ಯುತಿ ಕೊಟ್ಟಿದ್ದಾರೆ, ಅದನ್ನ ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ಲಿ. ಓಕೆ, ಈಗ ನಾನು ಓಕೆ, ನೀವು ಮಹೇಶ್ ನಿಮ್ಮ ಅಭಿಪ್ರಾಯವನ್ನ ಬಹಳ ಸ್ಪಷ್ಟವಾಗಿ ಇದುವರೆಗೂ ಹೇಳಿದ್ದೀರಿ. ಈಗ ಸರ್ಕಾರ ಅದನ್ನ ಕೇಳಿಸ್ಕೊಂಡಿದೆ. ಸರ್ಕಾರ ತನ್ನ ಉತ್ತರವನ್ನು ಕೊಡುವಾಗ ಈ ಎಲ್ಲ ವಿಷಯಗಳಲ್ಲಿ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕೇಳೋಣ. ಅವರು ಸರ್ಕಾರ ಏನ್ ಹೇಳುತ್ತೆ ಕೇಳೋಣಲ್ಲ. ನೀವ್ ಹೇಳಿರೋದಕ್ಕೆ ಸರ್ಕಾರ ಉತ್ತರ ಏನ್ ಹೇಳುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಈಗ ಕುಮಾರಸ್ವಾಮಿ ಅವರು ತಾವು ಮಾತಾಡ್ತಾ ಇದ್ದೀರಿ, ತಾವು ಮುಂದುವರಿಸ್ರಿ. ಈಗ ಮಹೇಶ್, ಈಗ ಆಮೇಲೆ ಕೇಳೋಣ. ಈಗ ನೀವು ಹೇಳೋದೆಲ್ಲ ಹೇಳಾಗಿದೆ. ಅಶೋಕ್ ಅವರ ಈ ಕುಮಾರಸ್ವಾಮಿ ಅವರು ಮುಂದುವರಿಸ್ತಾರೆ ಮಾತು. ಅಧ್ಯಕ್ಷರೇ, ಒಂದು ಸಾರಾ ಮಹೇಶ್ ಅವ್ರದ್ದು ವಿಷಯಕ್ಕೆ ಬರೋದಾದರೆ ಬ್ಯಾಗಿಂದ ಒಂದು ಬಿಡಿ. ಈಗ ಅದೇನು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಶಾಸಕರ ಮೇಲೆ ಮಾಧ್ಯಮಗಳ ಮುಂದೆ ಹೋಗಿ ಆರೋಪ ಮಾಡಲಿಕ್ಕೆ ನಮ್ಮ ಅವರ ಸರ್ವಿಸ್ ಇದರಲ್ಲಿ ಯಾವಾಗಲಿಂದ ಪವರ್ ಕೊಟ್ಟಿರೋದು? ಆ IAS ಇರಲಿ, ಯಾವುದೇ ಸರ್ಕಾರಿ ನೌಕರರಿರಲಿ, ಅವ್ರಿಗೇನಾದರೂ ಮಾಹಿತಿಗಳಿದ್ದರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಚೀಫ್ ಸೆಕ್ರೆಟರಿಗೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ನೇರವಾಗಿ ಇವರು ಮಾಧ್ಯಮಗಳಿಗೆ ಹೋಗ್ತಕ್ಕಂಥ ಸಿಸ್ಟಮ್ ತಂದುಬಿಟ್ರೆ ಈ ವ್ಯವಸ್ಥೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ? ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗಿದೆ ಈ ಸಬ್ಜೆಕ್ಟ್ನ. ಇಲ್ಲ ಕುಮಾರಸ್ವಾಮಿ ಅವರು, ನೀವು ಹೇಳಿರೋ ವಿಷಯಕ್ಕೆ ಕೆಲವು ಸಂದರ್ಭದಲ್ಲಿ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ನಾನೇ ಫೋನ್ ಮಾಡಿ IAS ಅಧಿಕಾರಿಗಳಿಗೆ, ಕೆಲವು ಅಧಿಕಾರಿಗಳಿಗೆ, ಕೆಲವರಿಗೆ ಈ ರೀತಿ ಮಾಧ್ಯಮಕ್ಕೆ ಹೋಗುವಂಥ ಒಂದು ಮಾನಸಿಕತೆ ಏನು ಬೆಳೆದಿರುತ್ತೆ, ಅದ್ರ ಬಗ್ಗೆ ತಾವು ಸ್ಪಷ್ಟವಾದ ನಿರ್ದೇಶನಗಳನ್ನು ನೀವು ನೀಡಬೇಕಾಗತ್ತೆ ಮತ್ತು ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ನಾನೇ ಚೀಫ್ ಸೆಕ್ರೆಟರಿ ಅವರಿಗೆ ಮಾತಾಡಿದೆ ನಾನು ಒಂದು ಸಂದರ್ಭದಲ್ಲಿ. ಯಾಕೆಂದರೆ ಈಗ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರೆ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಅದು ಯಾವ ಹಿನ್ನೆಲೆಯಲ್ಲಿ ಏನು ಹೇಳಿದರು, ಸರ್ಕಾರದ ಅಪೇಕ್ಷೆ ಈಡೇರಿಸೋದ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮಾತಾಡಿರ್ತಾರೆ ಅಂತ. ಆದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟು ಈ ರೀತಿ ಮಾಧ್ಯಮಗಳಿಗೆ ಹೋಗೋ ಒಂದು ಅವಕಾಶ ನಮ್ಮ ಯಾವ ಸರ್ವಿಸ್ ರೂಲ್ಸಲ್ಲೂ ಇಲ್ಲ, ಮತ್ತು ಅದನ್ನು ನಿಯಂತ್ರಿಸಬೇಕಂತ ಚೀಫ್ ಸೆಕ್ರೆಟರಿ ಅವರಿಗೆ. ಹಾಗಾಗಿ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಹೇಳಿದೆ. ಅದಾದಮೇಲೆ ಅವರು ಅವರದೇ ಆದಂಥ ಕ್ರಮಗಳನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅನ್ನೋವಂಥದ್ದು ನನಗಿರೋ ಮಾಹಿತಿ. ಅಲ್ಲಿ ಒಂದು ನಿಮಿಷ ಅಧ್ಯಕ್ಷರೇ, ಅವ್ರನ್ನ ಮೊನ್ನೆ ಮೈಸೂರಲ್ಲೇ ಒಂದು ಗಲಾಟೆ ಆಯಿತು, ಯಾರೋ 2 ಅಧಿಕಾರಿಗಳ ನಡುವೆ. ಅವರಿಬ್ಬರನ್ನ ಇಲ್ಲಿಗೆ ನೀವು ಸಮನ್ ಮಾಡಬೇಕು, ಚೀಫ್ ಸೆಕ್ರೆಟರಿನೇ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಚೀಫ್ ಸೆಕ್ರೆಟರಿಗಿಂತಲೂ ದೊಡ್ಡವರು ಅವರು. ನಾನು ಗಮನಿಸ್ತಾ ಇದ್ದೀನಿ ಇದೆಲ್ಲ.
ಅವರು ಅಲ್ಲಿಗೆ ಹೋಗ್ತಾರೆ, ಚೀಫ್ ಸೆಕ್ರೆಟರಿ ಅವರು ಅಲ್ಲಿಗೆ. ಇಷ್ಟೊಂದು ವಾತಾವರಣ ಈ ಥರ ಕ್ರಿಯೇಟ್ ಮಾಡಿದ್ರೆ ಯಾವ ಸಮಾಜದಲ್ಲಿ ಏನು ಉತ್ತರ ಕೊಡೋದು? ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಸರ್ಕಾರದಲ್ಲಿ ನೀವು ಕ್ರಮ ತಗೊಳ್ಳದೇ ಇದ್ರೆ ಈ ಅಧಿಕಾರಿಗಳು ನಿಮ್ಮ ಕಂಟ್ರೋಲ್ ಸಿಗಲ್ಲ. ಕುಮಾರಣ್ಣ ಒಂದು ಸಬ್ಮಿಷನ್ ಈಗಾಗಲೇ ಒಂದೇ ಸೆಕೆಂಡ್ ಬಿಡ್ರಿ ಲಿಂಗೇಶ್ ಬೇಡ ಬಿಡ್ರಿ, ಒಂದೇ ನಿಮಿಷ ಅಣ್ಣ. ಒಂದು ಅಂದ್ರೆ ಅಶೋಕ್ ಅವ್ರು ಏನು ಹೇಳ್ತಿದ್ದಾರೆ ಕೇಳಿ. ಅಶೋಕ್ ಏನು ತಾವು ಕೂಡ ಅದ್ರ ಬಗ್ಗೆ ಈಗಾಗಲೇ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀರಾ, ಕುಮಾರಣ್ಣವರು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರಿ ರೂಲ್ಸ್ ಪ್ರಕಾರ ಯಾರು ಕೂಡ ಸರ್ಕಾರಿ ಅಧಿಕಾರಿಗಳು ಡೈರೆಕ್ಟಾಗಿ ಹೋಗಿ ಮಾಧ್ಯಮದ ಮುಂದೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಕಳೆದ ಒಂದು 16 ವರ್ಷಗಳಲ್ಲಿ ಈ ಥರದ ಘಟನೆಗಳು ಆಗಾಗ ಬರ್ತಾ ಇದೆ. ಕೆಲವು ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಥರ ಓವರ್ ಆ್ಯಕ್ಟಿಂಗ್ ಮಾಡೋವಂಥವ್ರಿಗೆ ಸರ್ಕಾರದ ರೂಲ್ಸು ನಿಬಂಧನೆಗಳೇನಿದೆ ಅದ್ರ ಪ್ರಕಾರನೇ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಜೊತೆನೂ ಮಾತಾಡ್ತೀನಿ. ನಮ್ಮ ಲಾ ಮಿನಿಸ್ಟ್ರು ಇದ್ದಾರೆ. ಇನ್ನು ಮುಂದೆ ಆ ಥರ ಯಾವುದೇ ರೀತಿ ಘಟನೆ ಆದಾಗ ಕೂಡಲೇ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂಥದ್ದಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಸೂಚನೆ ಕೊಡ್ತೀವಿ. ಅಧ್ಯಕ್ಷರೇ, ನಾನು ಕನ್ಕ್ಲೂಡ್ ಮಾಡ್ತೀನಿ ಅಧ್ಯಕ್ಷರೇ, ಇನ್ನು ಎಳೆಯಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ನೋಡಿ, ಇವತ್ತು ಕೇಂದ್ರ ಸರ್ಕಾರ ಟೋಟಲ್ ಎಕ್ಸ್ಪೆಂಡಿಚರ್ ಟು GDPಗೆ ಖರ್ಚು ಮಾಡ್ತಕ್ಕಂಥದ್ದು 12% ಇದ್ದಿದ್ದು ಇವತ್ತು 18%ಗೆ ತಗೊಂಡೋದ್ರು. ಎಲ್ಲೆಲ್ಲಿ ಎಡವ್ತಾ ಇದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಧ್ಯಕ್ಷರೇ. ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲೂ ಸಹ ನಮ್ಮ ಬಜೆಟ್ರಿ ಸ್ಟೇಟ್ ಗೌರ್ಮೆಂಟು GSTPಗೆ 10% ಎಕ್ಸೀಡ್ ಆಗಬಾರ್ದು ಅಂತಕ್ಕಂಥದ್ದು ಒಂದು ನಾವೇನು ಸರ್ಕಾರದಲ್ಲಿ ನಿಯಮಾವಳಿ ಇಟ್ಕೊಂಡು ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಕೆಲಸ ಮಾಡದೇ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ಎಡುತ್ತೀವಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಅಂತಿಮವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಇವತ್ತೇನು ನಿಮ್ಮ ಸೆಸ್ನಲ್ಲಿ 32% ಏನು ಹಾಕಿದ್ದೀರಿ, 28% ಏನು ಹಾಕಿದ್ದೀರಿ, ಇವತ್ತು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೂ 23%, ಸರ್ಕಾರಕ್ಕೂ ಇದರಿಂದ ಆದಾಯ ಬಂದಿದೆ. ಜನಸಾಮಾನ್ಯರೇ ನಿಮ್ಮ ಖಜಾನೆ ತುಂಬಿಸಿದ್ದಾರೆ. ನಾನು ವಿಶೇಷವಾಗಿ ಮನವಿ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಕೋವಿಡ್ನ ಅನಾಹುತದಲ್ಲಿ ಲಕ್ಷಾಂತರ ಕುಟುಂಬಗಳು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಹೋಟೆಲ್ ಮಾಣಿ ಕೆಲಸ ಮಾಡ್ತಕ್ಕಂಥವನಿರ್ಬೋದು, ಯಾವುದೋ ಸಿನಿಮಾ ಥಿಯೇಟ್ರ್ನಲ್ಲಿ ಗೇಟ್ ಕೀಪರ್ ಕೆಲಸ ಮಾಡೋನಿರ್ಬೋದು, ಬೀದಿ ಬದಿಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಜನಸಾಮಾನ್ಯರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥದ್ದು. ನಾವು ನಮ್ಮ ಕಾಲದಲ್ಲಿ ಒಂದು ಬಡವರು ಬಂದು ಅಂತ ಕಾರ್ಯಕ್ರಮ ಮಾಡೋದು, ಅದನ್ನು ನಿಲ್ಲಿಸ್ಕೊಂಡ್ರಿ. ಬಡ್ಡಿ ರಹಿತವಾದಂಥ ಸಾಲ ಕೊಡಬೇಕು ಅಂತ ಹೇಳಿ ಅವರಿಗೆ ಅದು ನಿಲ್ಲಿಸ್ಕೊಂಡಿದ್ದೀರಿ. ಇವತ್ತು ಈ ಒಂದು ವರ್ಗದ ಜನ ಇದ್ದಾರೆ. ಜೊತೆಗೆ ರೈತರು ಇವತ್ತು ಹಲವಾರು ಕಡೆ ಅವ್ರು ಬೆಳೆದಂಥ ಬೆಳೆಗೆ ದುಡ್ಡು ಸಿಗಲಿಲ್ಲ, ಸಂಕಷ್ಟದಲ್ಲಿದ್ದಾರೆ, ಸಾಲ ಸೋಲ ಮಾಡ್ಕೊಂಡಿದ್ದಾರೆ. ಮತ್ತೆ ಸಾಲ ಮನ್ನಾ ಮಾಡಿ ಅಂತಾರೆ. ಅದ್ರ ಜೊತೆಗೆ ನಮ್ಮ ಕಾಲದಲ್ಲಿ ನಾವೇನು ತೀರ್ಮಾನ ತಗೊಂಡಿದ್ವು ಸಾಲ ಮನ್ನಾ ಯೋಜನೆಯಲ್ಲಿ, ಬಹುಶಃ ಇನ್ನೂ 53,000 ರೈತ ಕುಟುಂಬಗಳಿಗೆ ಹಣ ಹೋಗಲಿಲ್ಲ, ಅದು ಸ್ಥಗಿತ ಆಗಿದೆ. ಇಲ್ಲಿ ನಿಮಗೆ ಕೊಡ್ಲಿಕ್ಕೆ ಹಣ ಇಟ್ಕೊಂಡಿದ್ರಿ 19-20ರಲ್ಲಿ. ನಿನ್ನೆ CAG ರಿಪೋರ್ಟ್ ಕೊಡ್ತಾರೆ 29,000 ಕೋಟಿ ಆರ್ಥಿಕ ಇಲಾಖೆಗೆ ವಾಪಸ್ ಕಳಿಸಿದ್ರು ಅಂತ ಹೇಳಿ. ದುಡ್ಡಿದ್ದಾಗ ಅದನ್ನು ಇವತ್ತು ಆ ಒಂದು ವರ್ಗದ ಜನರಿಗೆ ನೀವು ಸದುಪಯೋಗ ಪಡಿಸ್ಕೊಂಡಿದ್ರೆ ಆ ಕುಟುಂಬಗಳೊಂದು ಹೊಸ ಜೀವನ ಕೊಡ್ಬೋದಾಗಿತ್ತು. ನಿಮ್ಗಳನ್ನು ಆ ಕುಟುಂಬ ಬದುಕಿರೋವರೆಗೂ ದೀಪ ಇಟ್ಟು ಪೂಜೆ ಮಾಡ್ಯಾರ ನಿಮ್ಮನ್ನು. ಈಗಲೂ ಕಾಲ ಮಿಂಚಿಲ್ಲ. ಇವತ್ತು ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ಈ ಜನ ಏನಿದ್ದಾರೆ, ಇವತ್ತು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರು, ಯಾವ ಕೋವಿಡ್ನ ಅನಾಹುತದಲ್ಲಿ ತೀರ್ಕೊಂಡು ಹೋಗಿದ್ದಾರೆ ಅವರಿಗೆ 1 ಲಕ್ಷ ರೂಪಾಯಿಗಳ ಪರಿಹಾರ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಎಷ್ಟು ತಿಂಗಳಾಯಿತು? ಒಂದೊಂದು ದಿನ ಅವನು ಕಳಿಬೇಕಾದ್ರೆ ಆ ಕುಟುಂಬಗಳು ದುಡಿಮೆ ಮಾಡ್ತಕ್ಕಂಥ ಕುಟುಂಬದ ಸದಸ್ಯ ತೀರ್ಕೊಂಡು ಹೋಗಿದ್ದಾನೆ. ಹಲವಾರು ಕುಟುಂಬದ ಹೆಣ್ಣುಮಕ್ಕಳು ಅನಾಥರಾಗಿದ್ದಾರೆ. ಎಷ್ಟು ದಿನ ಬೇಕು ನಿಮಗೆ 1 ಲಕ್ಷ ರೂಪಾಯಿಗಳ ಪರಿಹಾರ ಕೊಡಲಿಕ್ಕೆ? ತಕ್ಷಣ ಬಿಡುಗಡೆ ಮಾಡಿ. ಯಾವನ ಕಾಂಟ್ರಾಕ್ಟರ್ಗಳಿಗೆ 500 ಕೋಟಿ 1000 ಕೋಟಿ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಈ ಒಂದು ಬಡ ವರ್ಗದ ಜನರ ಒಂದು ಸಮಸ್ಯೆಗಳಿಗೆ, ಮನೆ ಕೆಲಸ ಮಾಡ್ತಕ್ಕಂಥವ್ರು, ಗಾರ್ಮೆಂಟ್ ವರ್ಕರ್ಸು, ಕಾರ್ಮಿಕರು, ಎಲ್ಲ ರೀತಿದು ಈ ಒಂದು ವರ್ಗದ ಜನ ಏನಿದ್ದಾರೆ, ಒಂದು ಪ್ಯಾಕೇಜ್ ಕೊಡಿ, ಏನು ಕಳ್ಕೊಳ್ಳೋದೇನಿಲ್ಲ. ಒಂದು 25,000 ಕೊಡಿ, ಏನಾಗೋದಿಲ್ಲ. ಸರ್ಕಾರ ಏನು ಭಾಳ ಸಂಕಷ್ಟಕ್ಕೇನು ಒಳಗಾಗೋದಿಲ್ಲ. ಈ ವರ್ಗದ ಜನ ಏನಿದ್ದಾರೆ ಸುಮಾರು 50-55 ಲಕ್ಷ ಕುಟುಂಬ ಬರ್ಬೋದು. ಈ ರೀತಿ 50-55 ಲಕ್ಷ ಕುಟುಂಬಗಳು ಬರ್ಬೋದು.
ಈ ಕುಟುಂಬಕ್ಕೆ ನೀವು ಒಂದು ಬಾರಿ ಅವನ ಒಂದು ನೆರವಿಗೆ, ಈಗ ಇದು ಗೊತ್ತು ನನಗೆ, ಇದ್ರಲ್ಲಿ ಪರ್ಸೆಂಟೇಜ್ ಸಿಗಲ್ಲ, ದಯವಿಟ್ಟು ಹೃದಯ ವೈಶಾಲ್ಯತೆ ತೋರಿಸಿ. ಈ ವರ್ಗದ ಜನ 55 ಲಕ್ಷ ಬಡವರೇನಿದ್ದಾರೆ, ಈ ಬಡವರಿಗೆ ಒಂದು 20,000 25,000 ರೂಪಾಯಿನ ಕೊಡ್ತಕ್ಕಂಥ ತೀರ್ಮಾನ ಮಾಡಿ, ಈ ಕೋವಿಡ್ನ ಅನಾಹುತದಲ್ಲಿ ಬೀದಿ ಪಾಲೇನಾಗಿದ್ದಾರೆ ಈ ವರ್ಗದ ಜನ, ಅವ್ರ ಬದುಕಿಗೆ ಆಸರಿಯಾಗಿ ಒಂದು ತೀರ್ಮಾನಕ್ಕೆ ಇವತ್ತು ಇವರಿಂದಲೇ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಿ. ಪ್ರತಿದಿನ ಇವತ್ತು ಅವನ ಕಷ್ಟವೋ ಸುಖವೋ ಇವತ್ತು ಆ ತೆರಿಗೆ ಕಟ್ಕೊಂಡು ಮೌನವಾಗಿದ್ದಾನೆ. ನಾನು ಮೊದಲೇ ಹೇಳಿದೆ, ಎತ್ತು ಬಂಡಿ ಕತೆ ಮಾಡಬೇಡಿ ಅಂತೇಳಿ. ಆ ವರ್ಗದ ಜನರನ್ನ ಎತ್ತು ಬಂಡಿ ಮಾಡಿ ನಿಲ್ಲಿಸಬೇಡಿ. ನೀವು ಹಸುಗಳಿಗೆ ತೋರಿಸ್ತಕ್ಕಂಥ ಔದಾರ್ಯ ಈಗ, ಅದಕ್ಕೆ ರಕ್ಷಣೆ ಮಾಡಬೇಕು, ಮೇವು ಹಾಕಬೇಕು, ಗೋಶಾಲೆ ಮಾಡ್ತೀವಿ ಅಂತೀರಿ. ಇಲ್ಲಿ ನಿಜವಾದ ಎತ್ತು ಬಂಡಿ ಇಲ್ಲಿದ್ದಾವಲ್ಲ, ಈ ಎತ್ತುಗಳು, ಈ ದೇಶ ಕಟ್ತಕ್ಕಂಥ ಎತ್ತುಗಳು, ಇವ್ರನ್ನೂ ಅದೇ ಕೆಟಗರಿಗೆ ಹಾಕಬೇಡಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ನನ್ನ ಅಭಿಪ್ರಾಯದಲ್ಲಿ ದಯವಿಟ್ಟು ಈ ಒಂದು ವರ್ಗಕ್ಕೆ ಒಂದು ಸರ್ಕಾರ ಒಂದು ಪ್ಯಾಕೇಜ್ ಮಾಡಿ, ಬೇಕಾದ್ರೆ ಒಂದು 4 ಕೆಲಸ ನಿಲ್ಲಿಸ್ಬಿಡಿ. ವಿಮಾನ ನಿಲ್ದಾಣ ಕಟ್ಟೋದು ಬೇಕಾದ್ರೆ ಒಂದು 2 ವರ್ಷ ಮುಂದಕ್ಕೆ ಹಾಕಿ. ಅದರಿಂದ ಏನು ಪ್ರಪಂಚ ಮುಳುಗೋಗೋದಿಲ್ಲ ವಿಮಾನ ನಿಲ್ದಾಣ ಕಟ್ಟೋದನ್ನ ಮುಂದಕ್ಕೆ ಹಾಕಿದ್ರೆ. ರೈತರನ್ನು ಉಳಿಸಿ, ದಯವಿಟ್ಟು ಕೈ ಜೋಡಿಸಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇಲ್ಲದೇ ಇದ್ದರೆ ಇದೇನೋ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಅಜ್ಜಿಗೆ ಅರಿವೆ ಚಿಂತೆ, ಇನ್ನೊಬ್ರಿಗೆ ಇನ್ಯಾವುದೋ ಚಿಂತೆ ಅಂತೇಳಿ, ಆ ಪರಿಸ್ಥಿತಿಗೆ ಬರೋದು ಬೇಡ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಸರ್ಕಾರ ಇವತ್ತೇನು ಹಲವಾರು ರೀತಿಯ ಒಂದು ತೆರಿಗೆಯನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಿ, ಇದನ್ನು ಆ ಒಂದು ವರ್ಗದ ಜನ ತೆರಿಗೆಯನ್ನು ಕಟ್ಟಿದ್ದಾರೆ, ಅವರಿಗೆ ಬಳಕೆ ಮಾಡ್ತಕ್ಕಂಥವ್ರ ಮುಖಾಂತರ ಇವತ್ತು ನಿಮ್ಮ ಪಕ್ಷದ ಬಗ್ಗೆ, ಸರ್ಕಾರದ ಬಗ್ಗೆ ಸಾರ್ವಜನಿಕವಾಗಿ ಏನೋ ಒಂದು ವರ್ಗದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂದರೆ ಇದೆಲ್ಲ ತೀರ್ಮಾನಗಳಾಗೋದು ಸಾರ್ವತ್ರಿಕ ಚುನಾವಣೆ ಬಂದಾಗ. ಅವತ್ತು ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನಿಮಗೆ ಪೆಟ್ಟಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಏಳು ಬೀಳು ಇದ್ದೇ ಇದ್ದಿದ್ದು, ಚಕ್ರ ತಿರುಗ್ತಾ ಇರ್ತದೆ. ನಾವು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ದೇವೆ ಅದೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ತಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಈ 55 ಲಕ್ಷ ಕುಟುಂಬಗಳೇನಿದ್ದಾವೆ ಇದಕ್ಕೊಂದು ಪ್ಯಾಕೇಜ್ ಕೊಡಿ. ನೀವು ಬಹುಶಃ ಯಡಿಯೂರಪ್ಪನವ್ರು ಇದ್ದಿದ್ರೆ ಇದನ್ನು ಒಪ್ಕೋತಿದ್ರು ಅಂತ ಕಾಣಿಸ್ತದೆ. ಆ ಜಾಗದಲ್ಲಿ ಕೂತಿದ್ದೀರಿ ನೀವು, ಮುಂದುವರೆದಿದ್ರೆ. ನಿಮಗೂ ಸ್ವಲ್ಪ ನಮ್ಮ ಜೊತೆಯಲ್ಲಿ ನೀವು ಏನು ಕೆಲಸ ಮಾಡಿದ್ದೇವೆ, ಸ್ವಲ್ಪ ವರ್ಗದ ಜನರ ಬಗ್ಗೆ ಅನುಕಂಪ ಇದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನೀವು ಮನಸ್ಸು ಮಾಡಿ ನಮ್ಮ ಹೊಸ ಮುಖ್ಯಮಂತ್ರಿಗಳಿಗೆ ಇಲ್ಲಪ್ಪ ಇದೊಂದು ತೀರ್ಮಾನ ಮಾಡ್ತಕ್ಕಂಥವ್ರ ಮುಖಾಂತರ ನಮ್ಮ ಒಂದು ಸರ್ಕಾರದ ಆರ್ಥಿಕ ನಿಲುವುಗಳ ಬಗ್ಗೆ ಎಲ್ಲ ಒಂದು ಕಡೆ ಒಂದು ಜನಗಳಲ್ಲಿ ಅಸಮಾಧಾನ ಏನಿದೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಈ ತೀರ್ಮಾನ ಮಾಡೋಣ ಅಂತೇಳಿ ಒಂದು ಪ್ಯಾಕೇಜನ್ನು ದೊಡ್ಡ ಮಟ್ಟದಲ್ಲಿ ದೇಶಕ್ಕೆ ಮಾದರಿಯಾಗಿ, ನಾನು ಅದಕ್ಕೆ ಹೇಳಿದೆ, ಬೇರೆ ರಾಜ್ಯಗಳ ನಮ್ಮ ಮಾದರಿ ಆಗಬಾರ್ದು, ನಮ್ಮ ರಾಜ್ಯ ದೇಶಕ್ಕೆ ಮಾದರಿ ಆಗಬೇಕು. ಆ ರೀತಿಯ ಒಂದು ತೀರ್ಮಾನವನ್ನು ಈ ಸದನದಲ್ಲಿ ತಾವು ಘೋಷಣೆ ಮಾಡಿ ಆ ಜನರ ಬದುಕಿಗೆ ಒಂದು ವಿಶ್ವಾಸ, ಆತ್ಮಸ್ಥೈರ್ಯವನ್ನು ತುಂಬಿಸಿ ಅಂತಕ್ಕಂಥ ಮನವಿಯನ್ನು ಮಾಡಿ ಅಧ್ಯಕ್ಷ, ನನಗೆ ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ ಅಧ್ಯಕ್ಷ. ಓಕೆ, ಈಗ ಈ ವಿಷಯದ ಬಗ್ಗೆ ಇನ್ನೊಂದು 3-4 ಜನ ಮಾತನಾಡೋರಿದ್ದಾರೆ. ಊಟದ ವಿರಾಮದ ನಂತರ ಸೇರಿದಾಗ ಈ ಮಾತುಗಳನ್ನು, ಅವ್ರ ಮಾತುಗಳಾದ ನಂತರದಲ್ಲಿ ನಮ್ಮದು ಗಮನ ಸೆಳೆಯೋ ಸೂಚನೆಯನ್ನು ತೆಗೆದುಕೊಳ್ತೀನಿ. ಅದಾದ ಮೇಲೆ 3 ಬಿಲ್ ಇದೆ, ಆ ಬಿಲ್ಲನ್ನು ಚರ್ಚೆಗೆ ತೆಗೆದುಕೊಳ್ತೀನಿ. ಈಗ 2:45ಕ್ಕೆ ಸೇರುವಂತೆ ಸದನವನ್ನು ಮುಂದೂಡಲಾಗಿದೆ. ಕೊಡ್ತೀವಿ ನೋಡಿ, ಇಲ್ಲಿ ಹೊಡಿತಾರಲ್ಲ ಲೂಟಿಯ, ಇವರು ಯಾರಿಗೆ ಕೊಡ್ತಾರೆ ಅಧ್ಯಕ್ಷರೇ? ನೋಡಿ, ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಇದ್ದಾರೆ, ಪ್ರಾಮಾಣಿಕರು ಇದ್ದಾರೆ.